ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಈ ಪರಿಶುದ್ಧ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಪ್ರಾರ್ಥನೆಯೊಂದಿಗೆ ಈ ದಿನ ಆರಾಧನೆಯನ್ನು ಪ್ರಾರಂಭಿಸುವ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಶಿರಗಳನ್ನು ಬಾಗಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಸಲ್ಲಿಸುವ. ಭೂಲೋಕವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ ಮತ್ತು ದಾವರ್ತಿ, ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ವಾರದ ಮೊದಲನೆಯ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ಮತ್ತು ದಾವರ್ತಿ ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಿಮ್ಮ ವಾಕ್ಯದಲ್ಲಿ ನೋಡುವ ಪ್ರಕಾರ ಈ ಮುಂಜಾನೆಯಲ್ಲಿ ಕರ್ತನೆ, ನೀವು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ಮತ್ತು ದಾವರ್ತಿ ಕೃತಜ್ಞತೆಯಿಂದ ಸ್ತೋತ್ರ ಸಲ್ಲಿಸುವಂತೆ ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯ ಕರ್ತನೆ ತಂದೆ, ಮಗ, ಪವಿತ್ರ ಆತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ. ಈ ಆರಾಧನೆಯಲ್ಲಿ ಭಾಗಿಗಳಾಗುವಂಥ ಪ್ರತಿಯೊಬ್ಬರನ್ನ ನೀನು ಹೇರಳವಾಗಿ ಆಶೀರ್ವದಿಸು. ಈ ಒಂದು ವಾರ ಜೀವಿಸುವುದಕ್ಕೆ ಬೇಕಾದಂಥ ನಿಮ್ಮ ಆಲೋಚನೆಗಳನ್ನು ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಪವಿತ್ರ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಪ್ರತಿಯೊಂದು ಆರಾಧನೆಗಳನ್ನು ಕರ್ತನೆ ನೀನು ಆಶೀರ್ವದಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆ ಕರ್ತನೆ ಪ್ರತಿ ದೇವರ ಮಕ್ಕಳ ಜೀವಿತದಲ್ಲಿ ಒಂದು ಆತ್ಮಿಕ ಉಜ್ಜೀವನಕ್ಕೆ, ಅದು ನಮ್ಮ ದೇಶಕ್ಕೆ ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ ಮತ್ತು ದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೇಲೆ. ದೇವರ ನಾಮಕ್ಕೆ ಮತ್ತು ದಾವರ್ತಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ. ನನಗಾಗಿ ಪ್ರಾಣವ ಬಿಟ್ಟವನೇ, ನನಗಾಗಿ ಜೀವಿಸ ಎದ್ದವನೇ, ನನ್ನನ್ನು ಎಂದಿಗೂ ನಡೆಸುವವನೇ, ನನ್ನನ್ನು ಸಂಧಿಸ ಬರುವವನೇ. ಅತ್ಯಂತ ಹಳೆಯ ಒಂದು ಗಾನ. ಈ ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ನನಗಾಗಿ ಪ್ರಾಣವ ಬಿಟ್ಟವನೇ, ನನಗಾಗಿ ಜೀವಿಸ ಎದ್ದವನೇ, ನನಗಾಗಿ ಪ್ರಾಣವ ಬಿಟ್ಟವನೇ, ನನಗಾಗಿ ಜೀವಿಸ ಎದ್ದವನೇ, ನನ್ನನ್ನು ಎಂದಿಗೂ ನಡೆಸುವನೇ, ನನ್ನನ್ನು ಸಂಧಿಸ ಬರುವವನೇ, ನನ್ನನ್ನು ಎಂದಿಗೂ ನಡೆಸುವನೇ, ನನ್ನನ್ನು ಸಂಧಿಸ ಬರುವವನೇ. ಯೇಸು ನನಗೆ ಸಾಕು, ನನಗೆ ಯಾವ ಕಾಲದೂ ನನ್ನೊಂದಿಗಿರುವ ಎಲ್ಲ ಕಾಲದೊಳೇಸು ನನಗೆ. ಸೈತಾನ ಶೋಧನೆ ಹೆಚ್ಚಿದಾಗ್ಯೂ ನಿರಾಶೆ ಹೊಂದದೆ ಮುಂದೆ ಹೋಗಲು, ಸೈತಾನ ಶೋಧನೆ ಹೆಚ್ಚಿದಾಗ್ಯೂ ನಿರಾಶೆ ಹೊಂದದೆ ಮುಂದೆ ಹೋಗಲು, ಲೋಕದ ಆಶೆಯು ಸೋಲಿಸಿದರು ಜಯವನ್ನು ಹೊಂದಿ ಮುಂದೆ ಹೋಗುವ, ಲೋಕದ ಆಶೆಯು ಸೋಲಿಸಿದರು ಜಯವನ್ನು ಹೊಂದುತ್ತಾ ಮುಂದೆ ಹೋಗುವ. ಯೇಸು ನನಗೆ ಸಾಕು, ನನಗೆ ಯಾವ ಕಾಲದೊಳು ನನ್ನೊಂದಿಗಿರುವ ಎಲ್ಲ ಕಾಲದೊಳೇಸು ನನಗೆ. ಮನುಷ್ಯರೆಲ್ಲರೂ ಕೈ ಬಿಟ್ಟರು,
ಶರೀರ ಅಳಿದು ಹೋದಾರು ಮನುಷ್ಯರೆಲ್ಲರೂ ಕೈ ಬಿಟ್ಟರು. ಶರೀರ ಅಳಿದು ಹೋದಾರು ಐಶ್ವರ್ಯ ಅಳಿದು ಹೋದಾರು ಯೋಗ್ಯತೆ ಇಲ್ಲವೆಂದು ತಳ್ಳಿಬಿಟ್ಟರು. ಐಶ್ವರ್ಯ ಅಳಿದು ಹೋದಾರು ಯೋಗ್ಯತೆ ಇಲ್ಲವೆಂದು ತಳ್ಳಿಬಿಟ್ಟರು. ಏಸು ನನಗೆ ಸಾಕು ನನಗೆ ಯಾವ ಕಾಲದೊಳು ನನ್ನೊಂದಿಗಿರುವ ಎಲ್ಲ ಕಾಲದೊಳೇಸು ನನಗೆ. ಹಸುರಿನ ಹುಲ್ಲಿನ ಸ್ಥಳಗಳಲ್ಲಿ ಯೇಸು ನನ್ನನ್ನು ನಡೆಸುವನು. ಹಸುರಿನ ಹುಲ್ಲಿನ ಸ್ಥಳಗಳಲ್ಲಿ ಯೇಸು ನನ್ನನ್ನು ನಡೆಸುವನು. ನೀರಿನ ಬಳಿಗೆ ನಡೆಸುವನು. ಆತ್ಮದ ಬಲದಿಂದ ನಡೆಸುವನು. ನೀರಿನ ಬಳಿಗೆ ನಡೆಸುವನು. ಆತ್ಮನ ಬಲದಿಂದ ನಡೆಸುವನು. ಯೇಸು ನನಗೆ ಸಾಕು ನನಗೆ ಯಾವ ಕಾಲದೊಳು ನನ್ನೊಂದಿಗಿರುವ ಎಲ್ಲ ಕಾಲದೊಳೇಸು ನನಗೆ. ಯೇಸು ನನಗೆ ಸಾಕು ನನಗೆ ಯಾವ ಕಾಲದೊಳು ನನ್ನೊಂದಿಗಿರುವ ಎಲ್ಲ ಕಾಲದೊಳೇಸು ನನಗೆ. ಹಲ್ಲೆಲೂಯಾ. ನನಗಾಗಿ ಪ್ರಾಣವ ಬಿಟ್ಟವನೇ, ನನಗಾಗಿ ಜೀವಿಸ ಎದ್ದವನೇ, ನನ್ನನ್ನು ಎಂದಿಗೂ ನಡೆಸುವವನೇ, ನನ್ನನ್ನು ಸಂಧಿಸ ಬರುವವನೇ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಪುನರುತ್ಥಾನಗೊಂಡ ಯೇಸು ಕ್ರಿಸ್ತನನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದು ಸಂದರ್ಭವನ್ನ, ಮತ್ತೊಂದು ದಿನವನ್ನ, ಮತ್ತೊಂದು ಅವಕಾಶವನ್ನ ಕೊಟ್ಟಿರಲಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿದ್ದೇವೆ. ನಾವು ಉಳಿದಿರುವಂಥದ್ದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ಎಂದಿಗೂ ನಿಂತು ಹೋಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕಳೆದ ವಾರ ಜೀವಿಸಿದಂತಹ ಅನೇಕರು ಈ ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಕಳೆದ ವಾರ ಆರೋಗ್ಯದಿಂದ ಇದ್ದಂತಹ ಅನೇಕರು ನಾನಾ ಕಾರಣಗಳಿಂದ ರೋಗಿಗಳಾಗಿ ಮಾರ್ಪಟ್ಟಿದ್ದಾರೆ. ಕಳೆದ ವಾರಗಳಲ್ಲಿ ದೇವಾಲಯದಲ್ಲಿ, ಮನೆಗಳಲ್ಲಿ ಇದ್ದಂತಹ ಅನೇಕರು ಇವತ್ತು ಆಸ್ಪತ್ರೆಗಳಲ್ಲಿ ನಾನಾ ರೋಗಗಳ ಫಲವಾಗಿ, ಅಪಘಾತಗಳ ಫಲವಾಗಿ ಆಸ್ಪತ್ರೆಗಳಲ್ಲಿ ಮಲಗಿದ್ದಾರೆ. ಆದರೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಆಯುಸ್ಸನ್ನ, ಆರೋಗ್ಯವನ್ನ ಕೊಟ್ಟಿರಲಾಗಿ ನಾವು ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ದೇವರಿಗೆ ಕೃತಜ್ಞತಾ ಹೃದಯದಿಂದ ಆತನಿಗೆ ಸ್ತೋತ್ರವನ್ನ ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. 103ನೇ ಕೀರ್ತನೆಯಲ್ಲಿ ನಾವು ನೋಡಿದ ಪ್ರಕಾರ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಒಂದೊಂದು ಉಪಕಾರಗಳನ್ನು ನಾವು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮೊದಲನೇ ಉಪಕಾರ ಅನ್ನುವಂಥದ್ದು, ನಮ್ಮ ಪಾಪಗಳನ್ನು ದೇವರು ಕ್ಷಮಿಸಿದ್ದಾನೆ. ದೇವರ ಮಕ್ಕಳೆಂಬ ಪದವಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಈ ಮುಂಜಾನೆಯಲ್ಲಿ ಈ ದೇವರನ್ನು ಆರಾಧಿಸುವುದಕ್ಕೆ ಸಂದರ್ಭವನ್ನು, ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಈ ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆತನಿಗೆ ಆರಾಧನೆಯನ್ನು ನಾವು ಸಲ್ಲಿಸುವಂಥವರಾಗಿರಬೇಕು. 29ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ,
ಇಲ್ಲಿ ಕೀರ್ತನೆಗಾರನು ದಾವೀದನು ಆಡುವಂಥದ್ದು ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಪರಮ ಪ್ರಭಾವವು, ಆರಾಧನೆಗೆ ಯೋಗ್ಯನು ಆತನು ಮಾತ್ರ. ಆರಾಧನೆಗೆ ಯೋಗ್ಯನು ಆತನು ಮಾತ್ರ ಆಗಿರಲಾಗಿ ನಾವು ಆತನನ್ನು ಕೊಂಡಾಡುವಂಥವರಾಗಿರಬೇಕು. ಇಲ್ಲಿ ಹೇಳುವಂಥದ್ದು ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ, ಎಂದು ಹೇಳಿ ಯೆಹೋವನನ್ನು ಕೊಂಡಾಡಿರಿ. 2ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ. ಹಳೆಯ ಒಡಂಬಡಿಕೆಯಲ್ಲಿ ವರ್ಷಕ್ಕೆ 1 ಬಾರಿ ಮಹಾಪುರೋಹಿತನು ಮಹಾಪರಿಶುದ್ಧ ಸ್ಥಳವನ್ನ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ದೇವರ ವಾಕ್ಯ ಸತ್ಯವೇದದಲ್ಲಿ ಬಯಲುಪಟ್ಟಿರುವಂಥದ್ದು, ಅವನಲ್ಲಿ ಯಾವುದಾದರೂ ಅಶುದ್ಧತ್ವವು ಕಾಣಲ್ಪಟ್ಟರೆ ಆ ಸ್ಥಳದಲ್ಲಿ ಆತ ಅಸುನೀಗ್ತಾನೆ. ಅದು ಮಹಾಪರಿಶುದ್ಧ ಸ್ಥಳವಾದದ್ದರ ಫಲವಾಗಿ ಯಾವ ವ್ಯಕ್ತಿಗೂ ಅಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ಹೀಗಿರಲಾಗಿ ಒಂದು ಉದ್ದನೆಯ ಸರಪಳಿಯನ್ನು ಕಟ್ಟಿರ್ತಾರೆ. ಸೊ ಈ ರೀತಿ ಯಾರಾದರೂ ಮಹಾಪರಿಶುದ್ಧ ಸ್ಥಳದಲ್ಲಿ ಅಸುನೀಗಿದ್ರೆ, ಯಾರಾದರೂ ಅಂದ್ರೆ ಮಹಾಯಾಜಕ ಅಸುನೀಗಿದ್ರೆ ಅವನನ್ನು ಎಳೆದು ಹೊರಗೆ ಹಾಕ್ತಾ ಇದ್ರು. ಸೊ ಇಲ್ಲಿ ಕೀರ್ತನೆಗಾರನು ಆಡುವಂಥದ್ದು ಪರಿಶುದ್ಧತ್ವವೆಂಬ ಭೂಷಣದೊಡನೆ. ಸೊ ದೇವರನ್ನ ಆರಾಧಿಸುವುದಕ್ಕೆ ಸೊ ನಮಗೆ ಇರಬೇಕಾದಂತಹ ಯೋಗ್ಯತೆ ಎನ್ನುವಂಥದ್ದು ಸೊ ನಮ್ಮಲ್ಲಿರುವಂತಹ ಸಾಮರ್ಥ್ಯವಲ್ಲ. ಇಂದು ಅನೇಕರು ದೇವರನ್ನ ಆರಾಧಿಸುವಂಥದ್ದು ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಇವತ್ತು ಅನೇಕ ಸಭೆಗಳಲ್ಲಿ ನಾವು ನೋಡ್ತೇವೆ ಕೊಯರ್ ಟೀಮ್ ಎಂಬುದಾಗಿ. ಸೊ ಯಾರು ವಾದ್ಯೋಪಕರಣಗಳನ್ನು ಚೆನ್ನಾಗಿ ಬಾರಿಸ್ತಾರೆ, ಸೊ ಯಾರು ಇಂಪಾಗಿ ಆಡ್ತಾರೆ, ಸೊ ಅಂಥವರನ್ನ ಏನು ಮಾಡ್ತಾರೆ, ಆಯ್ಕೆ ಮಾಡಿ ಒಂದು ಆರಾಧನಾ ತಂಡ ಎಂಬುದಾಗಿ ಸಭೆಯವರು ಏನು ಮಾಡ್ತಾರೆ, ನೇಮಿಸ್ತಾರೆ. ಆದರೆ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ದಾವೀದನು ಹೇಳುವಂಥದ್ದು ಪರಿಶುದ್ಧತ್ವವೆಂಬ ಭೂಷಣದೊಡನೆ. ಸೊ ದೇವರನ್ನ ಆರಾಧಿಸುವುದಕ್ಕೆ ಸೊ ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ತಲಾಂತುಗಳಲ್ಲ. ಸೊ ದೇವರನ್ನ ಆರಾಧಿಸುವುದಕ್ಕೆ ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ಯಾವುದೇ ಟ್ಯಾಲೆಂಟ್ಗಳಲ್ಲ. ಸೊ ದೇವರಿಗೆ ಬೇಕಾಗಿರುವಂಥದ್ದು ಪವಿತ್ರವಾದಂತಹ ಹೃದಯ, ಪವಿತ್ರವಾದಂತಹ ವ್ಯಕ್ತಿತ್ವ. ಸೊ ಇವತ್ತು ಪವಿತ್ರತೆಗೆ ಯಾವ ಸ್ಥಾನಮಾನವನ್ನು ಕಲ್ಪಿಸದೇ ಇರುವಂತಹ ಕ್ರೈಸ್ತ ಲೋಕದಲ್ಲಿ ನಾವು ಜೀವಿಸುತ್ತಿದ್ದೇವೆ ಎಂಬುವಂಥದ್ದು ನಿಜವಾಗಲೂ ಅತ್ಯಂತ ದುಃಖಕರವಾದಂತಹ ಒಂದು ಸಂಗತಿ. ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ ನೋಡಿ, ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿಕೊಂಡಾಡಿರಿ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ನೋಡಿ, ಇದು ಹಳೆಯ ಒಡಂಬಡಿಕೆಯ ಒಂದು ಚರಿತ್ರೆಯಾಗಿದ್ರೆ, ಹೊಸ ಒಡಂಬಡಿಕೆಯಲ್ಲಿ ಆರಾಧನೆ ಅನ್ನುವಂಥದ್ದು ಏನು, ಅರ್ಪಿಸುವಂಥದ್ದು. ಹಳೆಯ ಒಡಂಬಡಿಕೆಯಲ್ಲಿ ಆರಾಧಿಸುವಂತಹ ವ್ಯಕ್ತಿ ಯಜ್ಞ ಪಶುವನ್ನ ದೇವರಿಗೆ ಯೆಹೋವನಿಗೆ ಅರ್ಪಿಸ್ತಾ ಇದ್ದ. ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಆರಾಧನೆ ಹೇಗಿರಬೇಕು, ಅದರ ಕುರಿತಾಗಿ ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ. ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ, ಆದದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ವಿವೇಕಪೂರ್ವಕವಾದ ಆರಾಧನೆ. ಸೊ ನಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸುವಂಥದ್ದು.
ಇಲ್ಲಿ ಕೀರ್ತನೆಗಾರನು ದಾವೀದನು ಹೇಳುವಂಥದ್ದು ಪರಿಶುದ್ಧತ್ವವೆಂಬ ಭೂಷಣದೊಡನೆ. ಭೂಷಣ ಅನ್ನುವಂದ್ರೆ ಅಪಿಯರೆನ್ಸ್, ಧರಿಸುವಂತ ವಸ್ತ್ರ. ಸೊ ನಾವು ಯಾವ ವಸ್ತ್ರವನ್ನು ಧರಿಸಬೇಕು? ಪರಿಶುದ್ಧತೆಯ ವಸ್ತ್ರವನ್ನ ಧರಿಸಿ ನಾವು ಏನ್ ಮಾಡಬೇಕು? ದೇವರನ್ನ ಆರಾಧಿಸಬೇಕು. ಆದುದರಿಂದಲೇ ಪೌಲ ಹೇಳಿರುವಂಥದ್ದು, ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ. ಈ ಶರೀರ ದೇವರಿಗೆ ಮೀಸಲಾಗಿರುವಂಥದ್ದು. ಈ ಶರೀರದಲ್ಲಿ ಲೋಕದ ನಡವಳಿಕೆಯನ್ನ ಅನುಸರಿಸುವುದಕ್ಕೆ ನಾವು ಆಸ್ಪದ ಕೊಡಬಾರದು. ಸೊ ಈ ಶರೀರದಲ್ಲಿ ಇಹಲೋಕದ ಆಸೆ ಆಕಾಂಕ್ಷೆಗಳಿಗೆ ನಾವು ಆಸ್ಪದವನ್ನು ಕೊಡಬಾರದು. ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ನಾವು ಜೀವಿಸಬೇಕು. ಸೊ ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ತೀರಾ? ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರಲಾಗಿ ಪ್ರಿಯರೇ, ಪ್ರತ್ಯೇಕವಾಗಿ ಮೇನ್ಲೈನ್ ಸಭೆಗಳಲ್ಲಿ ನಾವು ನೋಡುತ್ತೇವೆ, ಆರಾಧನೆಯ ಪ್ರಾರಂಭದಲ್ಲಿ ಅಥವಾ ಕೆಲವು ಭಾಗಗಳಾದ ಮೇಲೆ ಪಾಪದ ಅರಿಕೆಯನ್ನು ನಾವು ಮಾಡ್ತೇವೆ. ಪ್ರಿಯರೇ, ಕ್ರೈಸ್ತತ್ವದ ಪವಿತ್ರತೆ ಅನ್ನುವಂಥದ್ದು ಆರಾಧನೆಯ ಸಂದರ್ಭದಲ್ಲಿ ಹೇಳುವಂತಹ ಪಾಪದ ಅರಿಕೆಯ ಪ್ರಾರ್ಥನೆಯಲ್ಲ. ಸೊ ನಾವು ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಳ್ತಾ ಇರಬೇಕು. ಪೌಲನ ಪ್ರಕಾರವಾಗಿ ನಾವು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ನಾವು ಬದುಕಬೇಕು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರಲಾಗಿ, ಈ ಮುಂಜಾನೆಯಲ್ಲಿ ನಮ್ಮ ಜೀವಿತ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಒಂದು ಯಜ್ಞವಾಗಿ ನಾವು ಜೀವಿಸುತ್ತಿದ್ದೇವೆ ಎಂಬುದನ್ನು ನಾವು ಒಮ್ಮೆ ಯೋಚಿಸಬೇಕಾಗಿರುವಂಥದ್ದಾಗಿದೆ. ಸೊ ಏನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಯಜ್ಞ? ಒಂದು ಉದಾಹರಣೆ ಹೇಳ್ತೇನೆ. ಹಳೆ ಉಡಂಬಡಿಕೆಯಲ್ಲಿ ಯೋಸೇಫನ ಕುರಿತಾಗಿ ನಾವು ನೋಡುತ್ತೇವೆ. ಸೊ ಯೋಸೇಫನು ತನ್ನ ಸಹೋದರರ ನಿಮಿತ್ತ ಐಗುಪ್ತಕ್ಕೆ ದಾಸನಾಗಿ ಮಾರಲ್ಪಟ್ಟ. ಯೋಸೇಫನು ಐಗುಪ್ತದಲ್ಲಿ ಇರುವಂತಹ ಸಂದರ್ಭದಲ್ಲಿ, ಪೋಟಿಫರನ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ, ಪೋಟಿಫರನ ಹೆಂಡತಿ ಯೋಸೇಫನ ಮೇಲೆ ಕಣ್ಣಾಕಿದ್ಲು. ಆದರೆ ಯೋಸೇಫ ಅಲ್ಲಿ ಪಾಪಕ್ಕೆ ಪ್ರೇರೇಪಿಸುವಂತಹ, ಪಾಪ ಮಾಡುವಂತಹ ಸಂದರ್ಭಗಳು, ಅವಕಾಶಗಳು ಸೇರಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಯೋಸೇಫನು ಹೇಳುವಂಥದ್ದು, ನಾನು ಯೆಹೋವನಿಗೆ ವಿರೋಧವಾಗಿ ಈ ದುಷ್ಕೃತ್ಯವನ್ನು ಹೇಗೆ ಮಾಡಲಿ ಎಂಬುದಾಗಿ ಹೇಳಿ ಅಲ್ಲಿಂದ ಓಡಿ ಹೋದ ಎಂಬುದಾಗಿ. ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ ಸೊ ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ನಾವು ಈ ಲೋಕದಲ್ಲಿ ಕೆಲವು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥವರು, ಯಾವುದಾದರೂ ವಿದ್ಯಾಲಯಗಳಲ್ಲಿ ಓದುವಂಥವರು, ಕ್ರೈಸ್ತ ವಿಶ್ವಾಸಿಗಳಲ್ಲದವರ ಸಂಗಡ ಒಡನಾಡುವಂಥವರು ಆಗಿರ್ತೇವೆ. ಸೊ ಇವರುಗಳ ಮಧ್ಯದಲ್ಲಿ ಸೊ ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಂಡು ಜೀವಿಸುವಂಥದ್ದು ನಿಜವಾದಂತಹ ಕ್ರೈಸ್ತತ್ವ. ಅನೇಕರು ಕ್ರೈಸ್ತತ್ವವನ್ನ ಕಾಣುವಂಥದ್ದು ಭಾನುವಾರದ ದಿನದಲ್ಲಿ ಮಾತ್ರ. ಪ್ರಿಯರೇ, ಅಕ್ರೈಸ್ತರ ಮಧ್ಯದಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ಜೀವಿಸುವಷ್ಟು ಉತ್ತಮವಾದಂತಹ ಪ್ರಸಂಗ, ಸುವಾರ್ತೀಕರಣ ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ನಾನು ಅನೇಕ ಬಾರಿ ಹೇಳಿರುವಂತಹ ಒಂದು ಕೊಟೇಶನ್, ಒಂದು ನುಡಿಗಟ್ಟು ಫ್ರಾನ್ಸಿಸ್ ಅಸಿಸಿ ಅವರದು. ಅವರು ಹೇಳಿರುವಂಥದ್ದು, ಪ್ರೀಚ್ ದ ಗಾಸ್ಪಲ್
ಯೂಸ್ ದ ವರ್ಡ್ ವೆನ್ ಎವರ್ ಇಟ್ ಈಸ್ ನೀಡೆಡ್. ಸುವಾರ್ತೆಯನ್ನ ಸಾರಿರಿ, ಅವಶ್ಯವಿದ್ದಲ್ಲಿ ಮಾತ್ರ ಪದಗಳನ್ನು ಉಪಯೋಗಿಸಿ ಎಂಬುದಾಗಿ. ಈ ಮುಂಜಾನೆಯಲ್ಲಿ ನಾವುಗಳು ನಮ್ಮನ್ನೇ ಪರೀಕ್ಷಿಸಿಕೊಳ್ಬೇಕಾಗಿದೆ. ನಾನು ಆಗಿರುವಂತಹ ಸ್ಥಳಗಳಲ್ಲಿ, ನಾನು ವಾಸಿಸುವಂತಹ ಸ್ಥಳದಲ್ಲಿ ಒಬ್ಬ ಕ್ರೈಸ್ತನಾಗಿ, ಒಬ್ಬ ಕ್ರಿಸ್ತನ ಹಿಂಬಾಲಕನಾಗಿ ಜೀವಿಸುತ್ತಿದ್ದೇನ ಎಂಬುದಾಗಿ. ಸೊ ಇಲ್ಲಿ ದಾವೀದನು ಹೇಳುವಂಥದ್ದು ಪರಿಶುದ್ಧತ್ವವೆಂಬ ಭೂಷಣದೊಡನೆ. ಈ ಪರಿಶುದ್ಧತ್ವವೆಂಬ ಭೂಷಣವನ್ನ ನಾವು ಬೇಕಾದಾಗ ಮಾತ್ರ ಧರಿಸುವುದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ವಿ ಹ್ಯಾವ್ ಟು ಕೀಪ್ ಅವರ್ ಲೈಫ್ ಹೋಲಿ. ನಾವು ನಮ್ಮ ಜೀವಿತವನ್ನ ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಬೇಕು. ಅಪವಿತ್ರತೆಗೆ ಕಾರಣವಾಗತಕ್ಕ ಸಂದರ್ಭಗಳು, ಅವಕಾಶಗಳು ಬರುವಂತಹ ಸಂದರ್ಭದಲ್ಲಿ ನಾವುಗಳು ಯಾವ ರೀತಿ ಯೋಸೇಫನು ಓಡಿ ಹೋದನೋ, ಸೊ ಯಾವ ರೀತಿ ದಾನಿಯೇಲನು ಶಾಸನಕ್ಕೆ ರುಜುವಾದದ್ದು ತಿಳಿದಾಗ ಯಥಾಪ್ರಕಾರವಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದ್ನೋ, ಸೊ ಆ ರೀತಿಯಾಗಿ ನಮ್ಮನ್ನೇ ದೈವಿಕತೆಯಲ್ಲಿ ಕಾಪಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಘಟಕ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರತ್ಯೇಕವಾಗಿ ಕಳೆದ ಭಾನುವಾರ ನಾವು ಯೇಸು ಕ್ರಿಸ್ತನ ಪುನರುತ್ಥಾನದ ದಿನವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಕಳೆದ ವಾರಗಳಲ್ಲಿ ದೇವಾಲಯಗಳು ತುಂಬಿ ತುಳುಕ್ತಾ ಇದ್ವು. ಇವತ್ತು ದೇವಾಲಯಗಳಲ್ಲಿ ಹಾಜರಾತಿ ಎಷ್ಟರ ಮಟ್ಟಿಗೆ ಕಡಿಮೆಯಾಗಿದೆ ಎಂಬುದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಸೊ ನಾವು ಕೇವಲ ಕೆಲವು ಪ್ರತ್ಯೇಕ ದಿನಗಳಿಗೆ ಮಾತ್ರ ಕ್ರೈಸ್ತತ್ವವನ್ನ ಸೀಮಿತವಾಗಿ ಇಡುಕೊಂಡಿದ್ದೇವೆ. ಆದರೆ ಪ್ರಿಯರೇ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಒಂದು ಸತ್ಯ, ಪ್ರತ್ಯೇಕವಾಗಿ ದೇವರನ್ನ ಕ್ರೈಸ್ತರಾದ ನಾವುಗಳು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಒಂದು ಸತ್ಯ. ಸೊ ದೇವರನ್ನ ಆರಾಧಿಸುವಂಥದ್ದು ಅಂದ್ರೆ ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳುವಂಥದ್ದು ಅರ್ಥ. ಸೊ ಈ ಲೋಕದಲ್ಲಿ ಒಂದು ಪವಿತ್ರವಾದ ಜೀವಿತವನ್ನ ಜೀವಿಸುವಂಥದ್ದು. ನಮ್ಮ ನುಡಿ, ನಮ್ಮ ನೋಟ, ನಮ್ಮ ನಡತೆ ಕ್ರಿಸ್ತನ ಬೋಧನೆಗೆ ಅನುಸಾರವಾಗಿ ಇರತಕ್ಕದ್ದು. ಆಗ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಅನೇಕ ಕ್ರೈಸ್ತರೆಂಬುದಾಗಿ ಹೇಳಿಕೊಂಡಂಥವರು ಅನೇಕ ವಿಧದಲ್ಲಿ ಜೀವಿಸುತ್ತಿದ್ದಾರಲ್ಲ. ಪ್ರಿಯರೇ, ಇಬ್ರಿಯ ಪತ್ರಿಕೆಯಲ್ಲಿ ಇಬ್ರಿಯ ಗ್ರಂಥಕಾರರು ಬರೆದಿರುವಂಥದ್ದು, ಸೊ ನಂಬಿಕೆಯನ್ನ ಹುಟ್ಟಿಸುವಂಥವನು ಪೂರೈಸುವವನು ಆದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಿಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡ್ರಿ ಎಂಬುದಾಗಿ. ಅಪೊಸ್ತಲನಾದ ಪೌಲನು ಬರೆದಿರುವಂಥದ್ದು, ನಾನು ಕ್ರಿಸ್ತನನ್ನು ಅನುಕರಿಸಿದಂತೆಯೇ ಆಸ್ ಐ ಇಮಿಟೇಟೆಡ್ ಕ್ರೈಸ್ಟ್, ನಾನು ಕ್ರಿಸ್ತನನ್ನು ಅನುಕರಿಸಿದಂತೆಯೇ ನೀವು ನನ್ನನ್ನು ಅನುಕರಿಸಿರಿ ಎಂಬುದಾಗಿ. ಪ್ರಿಯರೇ, ಸೊ ನಮಗೆ ಮಾದರಿಗಳು ಉಂಟು. ಆ ಮಾದರಿಗೆ ಅನುಗುಣವಾಗಿ ನಾವು ಕ್ರಿಸ್ತನನ್ನ ಹಿಂಬಾಲಿಸಿ ಕ್ರಿಸ್ತನು ನಮಗೆ ನೇಮಕವಾಗಿ ಇಟ್ಟಿರುವಂತಹ ಓಟವನ್ನ ಪೂರೈಸುವಂತವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಮ್ಮೆಲ್ಲರಿಗೆ ಅದಕ್ಕೆ ಸಹಾಯಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಿಯರೇ, ಇವತ್ತು ನಾವು ಧ್ಯಾನ ಮಾಡುವಂಥದ್ದು ಪುನರುತ್ಥಾನಗೊಂಡ ಕರ್ತನಿಂದ ಸಶಕ್ತರಾಗುವುದು, ಎಂಪವರ್ಡ್ ಬೈ ದ ರಿಸನ್ ಲಾರ್ಡ್. ನಾನು ಪ್ರಾರಂಭದಲ್ಲಿ ಹೇಳಿದೆ, ಸೊ ಕಳೆದ ವಾರ ನಾವು ಪುನರುತ್ಥಾನದ ದಿನವನ್ನ ಆಚರಣೆ ಮಾಡಿದ್ದೇವೆ. ಸೊ ಇವತ್ತು ಈ ಪುನರುತ್ಥಾನಗೊಂಡ ಯೇಸು ಸೊ ನಮಗೆ ಕೆಲವು ದೌತ್ಯಗಳನ್ನ ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ಕ್ರೈಸ್ತನು ಈ ಒಂದು ದೌತ್ಯವನ್ನ ಪೂರೈಸುವುದಕ್ಕೆ ಬಾಧ್ಯಸ್ಥನಾಗಿದ್ದಾನೆ ಎಂಬುವಂಥದ್ದನ್ನ ನಾವುಗಳು ಎಂದಿಗೂ ಮರೆಯಬಾರದು.
ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನ ಕೇವಲ ತಿಂಗಳ ಪ್ರಾರಂಭ ಭಾನುವಾರ ಅನೇಕ ಕ್ರೈಸ್ತರಿಗೆ ಕರ್ತನ ಮೇಜಿಗೆ ಮಾತ್ರ ಸೀಮಿತವಾಗಿರುವಂಥದ್ದಾಗಿ ನಾವು ಕಾಣ್ತೇವೆ. ಕೊಟ್ಟಿರುವಂಥದ್ದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಕಾಣುವಂತಹ ಕೆಲವು ಆಧ್ಯಾತ್ಮಿಕ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವಂಥವರಾಗಿರುವ. ಇವತ್ತು ಆಯ್ಕೆ ಮಾಡಲ್ಪಟ್ಟಂಥದ್ದು ಪ್ರಾರಂಭದಲ್ಲಿ ಸುವಾರ್ಥ ಭಾಗ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ ಅದರ 11ರಿಂದ 18 ವಾಕ್ಯಗಳಲ್ಲಿ ಪುನರುತ್ಥಾನಗೊಂಡ ಯೇಸು ಸ್ವಾಮಿಯು ಮಗ್ದಲ ಮರಿಯಳಿಗೆ ಪ್ರಪ್ರಥಮವಾಗಿ ಕಾಣಿಸಿಕೊಳ್ಳುವಂತಹ ಒಂದು ಘಟನೆ ನೋಡಿ. ನಮಗೆ ಕಳೆದ ವಾರ ನಾವು ಧ್ಯಾನ ಮಾಡಿದ್ದೇವೆ. ಪ್ರತ್ಯೇಕವಾಗಿ ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮತ್ತು ಇನ್ನೂ ಕೆಲವರು ಯೇಸುವನ್ನ ಸುಗಂಧ ದ್ರವ್ಯದಿಂದ, ಯೇಸುವಿನ ಶರೀರವನ್ನ ಸುಗಂಧ ದ್ರವ್ಯದಿಂದ ಸುಗಂಧ ದ್ರವ್ಯವನ್ನು ಹಚ್ಚುವುದಕ್ಕಾಗಿ ಸಮಾಧಿಗೆ ಬರುವಂಥದ್ದನ್ನು ನಾವು ಕಳೆದ ವಾರ ಧ್ಯಾನ ಮಾಡಿದ್ದೇವೆ. ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಇದ್ದಂತಹ ಒಂದು ಪ್ರಶ್ನೆ, ಸಮಾಧಿಗೆ ಇಟ್ಟಂತಹ ಕಲ್ಲನ್ನ ಯಾರು ನಮಗೋಸ್ಕರವಾಗಿ ದೂರ ತಳ್ತಾರೆ? ಚರಿತ್ರೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೇಸುವಿನ ಶರೀರವನ್ನ ಇಟ್ಟಂತಹ ಸಮಾಧಿಗೆ ಅತ್ಯಂತ ದೊಡ್ಡ ಒಂದು ಕಲ್ಲನ್ನ ಉರುಳಿಸಿ ಇಟ್ಟಿದ್ರು. ಅದು ಮಾತ್ರವಲ್ಲ, ಅವರು ಅಂದಿನ ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಹೋಗಿ ಈತ 3ನೇ ದಿನದಲ್ಲಿ ಎದ್ದು ಬರುತ್ತಾನೆ ಎಂಬುದಾಗಿ ಹೇಳಿದ್ದಾನೆ. ಹೀಗಿರಲಾಗಿ ಇವನ ಶಿಷ್ಯರು ಇವನ ಶರೀರವನ್ನು ಕದ್ದುಕೊಂಡು ಹೋಗಿ ಈತ ಎದ್ದಿದ್ದಾನೆ ಎಂಬುದಾಗಿ ಸುದ್ದಿಯನ್ನ ಹರಡಿಸುತ್ತಾರೆ ಎಂಬುದಾಗಿ ಹೇಳಿ ಆ ಸಮಾಧಿಗೆ ಒಂದು ದೊಡ್ಡ ಬಂದೋಬಸ್ತನ್ನ, ಕಾವಲನ್ನು ಏರ್ಪಡಿಸಿದ್ರು. ಅಲ್ಲಿ ನಾವು ಕಾಣುವಂಥದ್ದು ಅಲ್ಲಿ ಸೈನಿಕರನ್ನ ಇಟ್ಟರು ಎಂಬುದಾಗಿ. ಈ ರೀತಿಯಾಗಿ ಯೇಸುವಿನ ಸಮಾಧಿ ಪರಿಪೂರ್ಣವಾಗಿ ಸಂರಕ್ಷಿಸಲ್ಪಟ್ಟಿರುವಾಗ, ಪಿಲಾತನ ಮುದ್ರೆಯಿಂದ ಮುದ್ರಿಸಲ್ಪಟ್ಟಿರುವಾಗ, ಈ ಸ್ತ್ರೀಯರು ಯೇಸುವಿನ ಶರೀರಕ್ಕೆ ಸುಗಂಧ ದ್ರವ್ಯವನ್ನು ಹಚ್ಚುವುದಕ್ಕೋಸ್ಕರವಾಗಿ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಇದ್ದಂತಹ ಪ್ರಶ್ನೆ, ಯಾರು ಈ ಕಲ್ಲನ್ನ ಉರುಳಿಸ್ತಾರೆ ನಮಗೋಸ್ಕರ? ಆದರೆ ಸಮಾಧಿಯ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ಎಲ್ಲವೂ ವ್ಯತ್ಯಸ್ತಕರವಾಗಿ ಕಾಣುವಂಥದ್ದು, ಆಶ್ಚರ್ಯಕರವಾಗಿ ಕಾಣುವಂಥದ್ದು. ಸಮಾಧಿಗೆ ಉರುಳಿಸಿರುವಂತಹ ಕಲ್ಲು, ಸಮಾಧಿಗೆ ಹಾಕಲ್ಪಟ್ಟಂತಹ ಕಲ್ಲು ಉರುಳಿಸಲ್ಪಟ್ಟಿರುವಂಥದ್ದು, ಯೇಸುವಿನ ಶರೀರವು ಅಲ್ಲಿ ಇಲ್ಲದೆ ಇರುವಂಥದ್ದು, ಯೇಸುವಿಗೆ ಹಾಕಿದಂತಹ ವಸ್ತ್ರ ಮಡಚಿ ಆ ಒಂದು ಮೂಲೆಯಲ್ಲಿ ಇಡಲ್ಪಟ್ಟಿರುವಂಥದ್ದು. ಇಂತಹ ಒಂದು ಸಂದರ್ಭವನ್ನು ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ಆದರೆ ಇವೆಲ್ಲವೂ ಸಂಭವಿಸಿದ್ದಾಗ್ಯೂ ಮರಿಯಳು ಆ ಸಮಾಧಿಯ ಬಳಿಯಲ್ಲಿ ನಿಂತುಕೊಂಡಿರುವಂಥದ್ದನ್ನು ನಾವು ಕಾಣ್ತೇವೆ. ನಾನು ಕಳೆದ ದಿನದಲ್ಲಿ ಹೇಳಿದ ರೀತಿಯಲ್ಲಿ ಇಷ್ಟೆಲ್ಲ ಸಂಭವಿಸಿದ್ದಾಗ್ಯೂ ಮರಿಯಳು ಯೇಸುವಿನ ಸಮಾಧಿಯನ್ನ ಬಿಟ್ಟು ಹೋಗದೆ ಇರುವುದಕ್ಕೆ ಕಾರಣ ಆಕೆಗೆ ಯೇಸುವಿನಲ್ಲಿ ಇದ್ದಂತಹ ಆಳವಾದಂತಹ ಭಕ್ತಿ. ಈ ಭಕ್ತಿಗೆ ಕಾರಣ ಅನ್ನುವಂಥದ್ದು ಕೆಲವು ವರ್ಷಗಳ ಹಿಂದೆ
ಇದೇ ಮಕ್ಕಳ ಮರಿಯಳು ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡು ಮೋಶೆಯ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಕಲ್ಲಿನಿಂದ ಒಡೆಯಲ್ಪಟ್ಟು ಸಾಯಬೇಕಾಗಿದ್ದಂಥವಳಾಗಿದ್ಲು. ಯೇಸುಸ್ವಾಮಿಯ ಬಳಿಗೆ ಈಕೆಯನ್ನ ಕರೆತಂದು ಬಂದಂತಹ ಫರಿಸಾಯರು ಜನಸಮೂಹ ಹೇಳುವಂಥದ್ದು, ಈಕೆ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ, ಸೊ ಈಕೆಯನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದು ಮೋಶೆಯ ಧರ್ಮಶಾಸ್ತ್ರದ ನಿಯಮ. ಸೊ ಇದಕ್ಕೆ ನಿನ್ನ ಅಭಿಪ್ರಾಯವು ಏನಾಗಿದೆ? ಅಲ್ಲಿ ನಾವು ನೋಡುವಂಥದ್ದು, ಯೇಸು ತನ್ನ ತಲೆಯನ್ನ ಬಗ್ಗಿಸಿಕೊಂಡು ನೆಲದಲ್ಲಿ ಏನೋ ಬರೆಯುತ್ತಾ ಇದ್ದಾನೆ. ಜನರ ಪ್ರಶ್ನೆಗೆ ಯೇಸುವಿನ ಪ್ರತ್ಯುತ್ತರ ಅನ್ನುವಂಥದ್ದು, ಸೊ ನಿಮ್ಮಲ್ಲಿ ಪಾಪವಿಲ್ಲದವನು ಮೊದಲು ಕಲ್ಲನ್ನ ಎಸೆಯಲಿ. ಸೊ ನಿಮ್ಮಲ್ಲಿ ಪಾಪವಿಲ್ಲದವನು ಮೊದಲು ಕಲ್ಲನ್ನ ಎಸೆಯಲಿ. ಬಂದಂತಹ ಜನಸಮೂಹ ಕೈಯಲ್ಲಿ ಕಲ್ಲನ್ನ ಹಿಡಿದುಕೊಂಡು ಬಂದಂತಹ ಜನಸಮೂಹ ಯೇಸುವಿನ ಮಾತನ್ನ ಕೇಳಿ ತಮ್ಮ ಕೈಯಲ್ಲಿದ್ದ ಕಲ್ಲುಗಳನ್ನ ನೆಲಕ್ಕೆ ಬಿಸಾಡಿ ಪ್ರತಿಯೊಬ್ಬರು ಹೊರಟು ಹೋದ್ರು. ಕಾರಣ ಯೇಸುವಿನ ಮಾತು, ನಿಮ್ಮಲ್ಲಿ ಪಾಪವಿಲ್ಲದವನು. ಆ ಯೇಸುವಿನ ಆ ಒಂದು ಮಾತು ಅಲ್ಲಿ ನೆರೆದು ಬಂದಂತಹ ಜನಸಮೂಹಕ್ಕೆ ತಾವು ಎಷ್ಟರ ಮಟ್ಟಿಗೆ ಪಾಪಿಗಳು ಎಂಬ ಪೂರ್ಣವಾದ ಚಿತ್ರಣವನ್ನ ಅವರಿಗೆ ತೋರಿಸಿಕೊಟ್ಟಿತ್ತು. ಎಲ್ಲರೂ ಓದದನ್ನ ನೋಡಿ ಯೇಸು ಸ್ವಾಮಿ ಆಕೆಗೆ, ಸೊ ನಾನು ನಿನಗೆ ಶಿಕ್ಷೆಯನ್ನ ವಿಧಿಸುವುದಿಲ್ಲ, ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳಿ ಆಕೆಯನ್ನ ಕಳುಹಿಸುವಂತಹ ಒಂದು ಚರಿತ್ರೆ. ಸೊ ಈ ಒಂದು ಭಕ್ತಿ ಆಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾರೊಬ್ಬರು ಸಮಾಧಿಯ ಬಳಿಯಲ್ಲಿ ಇಲ್ಲದೆ ಇದ್ದಾಗ್ಯೂ ಇಲ್ಲಿ ಆಕೆ ಸಮಾಧಿಯ ಬಳಿಯಲ್ಲಿ ನಿಂತಿರುವಂಥದ್ದನ್ನು ನಾವು ನೋಡ್ತೇವೆ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಶಿ ಇಸ್ ವೀಪಿಂಗ್. ನೋಡಿ, ಸೊ ಇಲ್ಲಿ ಪುನರುತ್ಥಾನಗೊಂಡ ಯೇಸು ಸ್ವಾಮಿ ಪ್ರಪ್ರಥಮವಾಗಿ ಮರಿಯಳಿಗೆ ಪ್ರತ್ಯಕ್ಷನಾಗುವಂಥದ್ದನ್ನು ನಾವು ಕಾಣ್ತೇವೆ. ಅದರ 13ನೇ ವಾಕ್ಯದಲ್ಲಿ ಆಕೆಯನ್ನು, ಅಮ್ಮ ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಇದನ್ನು ಕೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಆದರೆ ಯೇಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ, ಅಯ್ಯ ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ನೋಡಿ, ಒಬ್ಬ ಸ್ತ್ರೀ ಸಮಾಧಿಯ ಬಳಿಯಲ್ಲಿ ನಿಂತುಕೊಂಡು ಯೇಸುವಿನ ಶರೀರಕ್ಕೋಸ್ಕರವಾಗಿ ಅಂಗಲಾಚುವಂಥದ್ದನ್ನ, ಸೊ ಅಲ್ಲಿ ನಾವು ಕಾಣುವಂಥದ್ದು 16ನೇ ವಾಕ್ಯದಲ್ಲಿ ಪ್ರಾರಂಭದಲ್ಲಿ ಆಕೆಗೆ ಯೇಸುವನ್ನು ಗುರುತಿಸುವುದಕ್ಕೆ ಆಗದೆ ಹೋದಾಗ್ಯೂ 16ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೇಸು ಆಕೆಗೆ ಮರಿಯಳೆ ಎಂದು ಕರೆದಾಗ, ಮರಿಯಳೆ ಎಂಬುದಾಗಿ ಕರೆದಾಗ ಆಕೆಯು ಆತನ ಗುರುತನ್ನ ಹಿಡಿದ್ಲು. ಕಾರಣ ಸುಮಾರು 3 ವರ್ಷ ಇಲ್ಲ 2.5 ವರ್ಷ ತನ್ನ ಜೀವಿತದಲ್ಲಿ
ಕ್ಷಮಾಪಣೆಯನ್ನು ಪಡೆದುಕೊಂಡ ನಂತರ ಯೇಸು ಕ್ರಿಸ್ತನೊಂದಿಗಿನ ಒಡನಾಟ, ಆ ಯೇಸುವಿನ ಆ ಶಬ್ದದ ಆ ಒಂದು ಗ್ರಹಿಕೆಯನ್ನ ಅರ್ಥ ಮಾಡಿಕೊಂಡಂತಹ ಮರಿಯಳು ಯೇಸು ಆಕೆಗೆ ಮರಿಯಳೆ ಎಂಬುದಾಗಿ ಕರೆದಾಗ ರಬ್ಬೂನಿ, ಗುರುವೇ ಎಂಬುದಾಗಿ ಆತನನ್ನು ಸಂಬೋಧಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ ನಮ್ಮ ವಿಷಯ ಅನ್ನುವಂಥದ್ದು ಇದ್ಯಾವುದೂ ಅಲ್ಲ. ಇಲ್ಲಿ ನಮ್ಮ ವಿಷಯ ಅನ್ನುವಂಥದ್ದು ಪುನರುತ್ಥಾನಗೊಂಡ ಯೇಸು ಕ್ರಿಸ್ತನು ಮರಿಯಳಿಗೆ ಒಂದು ದೌತ್ಯವನ್ನ ಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ನೋಡಿ, 3.5 ವರ್ಷ ಯೇಸುವಿನ ಸಂಗಡ ಇದ್ದಂತಹ ಶಿಷ್ಯರು ಸಾಯುವುದಕ್ಕೂ ನಾನು ಸಿದ್ಧನಿದ್ದೇನೆ ಎಂಬುದಾಗಿ ಹೇಳಿದಂತಹ ಪೇತ್ರನು ಯಾವಾಗಲೂ ಯೇಸುವಿನ ಎದೆಗೆ ಒರಗಿಕೊಂಡು ಕುಳಿತುಕೊಳ್ಳುತ್ತಿದ್ದಂತಹ ಯೋಹಾನನು, ನೀನು ರಾಜ್ಯತ್ವವನ್ನು ಪಡೆದುಕೊಂಡು ಬರುವಾಗ ನಮ್ಮನ್ನು ನಿನ್ನ ಬಲಗಡೆಯಲ್ಲಿ ಕೂರುವಂತೆ ಮಾಡು ಎಂಬುದಾಗಿ ತಮ್ಮ ತಾಯಿಯ ಮೂಲಕವಾಗಿ ಹೇಳಿಸಿದಂತಹ ಯಾಕೋಬ, ಯೋಹಾನರು ಯಹೂದ್ಯರಿಗೆ ಭಯಪಟ್ಟು ಮಹಡಿಯ ಕೋಣೆಯಲ್ಲಿ ಬಾಗಿಲನ್ನ ಮುಚ್ಚಿಕೊಂಡು ಅವಿತು ಕುಳಿತುಕೊಂಡಿರುವಾಗ ದೇವರಿಂದ ಕ್ಷಮಾಪಣೆಯನ್ನ ಪಡೆದುಕೊಂಡಿದ್ದಂತಹ ಮರಿಯಳು ವಾರದ ಮೊದಲನೆಯ ದಿನದಲ್ಲಿ ಸಮಾಧಿಯ ಬಳಿಗೆ ಬಂದು ಯೇಸುವಿನ ಶರೀರವನ್ನ ಕಾಣದೇ ಇರುವಂತಹ ಸಂದರ್ಭದಲ್ಲಿ ಹೃದಯ ವೇದನೆಯಿಂದ ಅಳುತ್ತಿರುವಂಥದ್ದನ್ನ ಕಾಣುತ್ತೇವೆ. ಪ್ರಿಯರೇ, ಇಂದು ಅನೇಕ ಕ್ರೈಸ್ತರು ಯೇಸು ಕ್ರಿಸ್ತನನ್ನ ಯಥಾರ್ಥವಾಗಿ ಪ್ರೀತಿಸದೇ ಇರುವುದಕ್ಕೆ ಕಾರಣ ಅವರು ನಿಜವಾಗಲೂ ದೈವಿಕವಾದ ಪ್ರೀತಿಯನ್ನ, ದೈವಿಕವಾದಂತಹ ಬಿಡುಗಡೆಯನ್ನ, ದೈವಿಕವಾದ ಕ್ಷಮಾಪಣೆಯನ್ನ ತಮ್ಮ ಜೀವಿತದಲ್ಲಿ ಯಥಾರ್ಥವಾಗಿ ಹೊಂದಿಕೊಳ್ಳದೇ ಇರುವಂತದಾಗಿದೆ. ಇಂದು ಅನೇಕರು ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥದ್ದು ಯೇಸು ಕ್ರಿಸ್ತನ ಮೇಲಿರುವ ಪ್ರೀತಿಯ ಫಲವಾಗಿ ಅಲ್ಲ. ಇಂದು ಅನೇಕರು ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥದ್ದು ಕೇವಲ ಲಾಭಕ್ಕೋಸ್ಕರವಾಗಿ ಮಾತ್ರ. ಒಬ್ಬ ಮರ್ತೋಮ ಉಪದೇಶಿ, ಮೋತಿ ಅಚ್ಚನೆಂಬುದಾಗಿ ಅವರ ಹೆಸರು, ಕೇರಳದಲ್ಲಿ ಇದ್ದಾರೆ. ಅವರು ಹೇಳಿರುವಂತಹ ಒಂದು ಮಾತು, അപ്പത്തിന് വേണ്ടി ജീവിക്കുന്നവൻ കാണുന്നവനെ ಎಲ್ಲರೇ ಅಪ್ಪ ಎಂದು ವಿಳಿಕು. ಅಂದ್ರೆ ರೊಟ್ಟಿಗೋಸ್ಕರವಾಗಿ ಬದುಕುವಂತವನು ದಾರಿಯಲ್ಲಿ ಕಾಣುವಂತಹ ಎಲ್ಲ ವ್ಯಕ್ತಿಗಳನ್ನು ಅಪ್ಪ ಎಂದು ಕರೀತಾನೆ. ನಾವು ನೋಡ್ತೇವೆ, ಭಿಕ್ಷೆ ಬೀಳುವಂತವರು ಅಮ್ಮ ಅಪ್ಪ, ಅಮ್ಮ ಅಪ್ಪ, ಯಾರು ನೋಡ್ರು ಅಮ್ಮ ಅಪ್ಪ. ಅವ್ರಿಗೆ ಬೇಕಾಗಿರುವಂಥದ್ದೇನು? ರೊಟ್ಟಿ ಅಥವಾ ಕೆಲವು ಕಾಸುಗಳು. ಪ್ರಿಯರೇ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಸತ್ಯ, ಇಂದು ಅನೇಕರು ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವಂಥದ್ದು ಕ್ರಿಸ್ತನ ಮೇಲಿನ ಪ್ರೀತಿಯ ಫಲವಾಗಿ ಅಲ್ಲ. ಅನೇಕರು ತಮ್ಮನ್ನು ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಕೇವಲ ಆರ್ಥಿಕತೆಯ ಲಾಭಕ್ಕೋಸ್ಕರವಾಗಿ. ನೋಡಿ, ಯೇಸು ಸ್ವಾಮಿಯ ಸಂಗಡ 3.5 ವರ್ಷ ಇದ್ದಂತಹ ಶಿಷ್ಯ ವೃಂದ, 12 ಜನರಲ್ಲಿ ಒಬ್ಬ ವ್ಯಕ್ತಿ ನೇಣಾಕೊಂಡು ಸತ್ತೋಗ್ಬಿಟ್ಟ. 11 ಜನ ಸಾಯುವುದಕ್ಕೂ ಸಿದ್ಧನಿದ್ದೇನೆ, ನೀನು ರಾಜತ್ವವನ್ನು ಹೊಂದಿಕೊಂಡು ಬರುವಂತಹ ಸಂದರ್ಭದಲ್ಲಿ ನಿನ್ನ ಎಡಬಡಗಳೆಯಲ್ಲಿ ಕೂರುತ್ತೇವೆ ನಾವು ಎಂಬೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದಂತಹ ಶಿಷ್ಯ ವೃಂದ
ಯೇಸುವಿನ ಮರಣ ಹಾಗೂ ಸಮಾಧಿಯ ನಂತರ ನಾವು ನೋಡುವಂಥದ್ದು, ಗೆತ್ಸಮನೆ ತೋಟದಲ್ಲಿ ಯೇಸುವನ್ನು ಹಿಡಿದ ತಕ್ಷಣ ಎಲ್ಲರೂ ಅವನನ್ನು ಬಿಟ್ಟು ಓಡಿ ಹೋದ್ರು. ಅಲ್ಲಿ ತನಕ ಜೊತೆಗೆ ಇದ್ರು, ಆದರೆ ಅದಾದ ಮೇಲೆ ಯಾರೂ ಕಾಣ್ತಾ ಇಲ್ಲ. ಪೇತ್ರ ಮಾತ್ರ ಸ್ವಲ್ಪ ದೂರದಿಂದ ಹಿಂಬಾಲಿಸ್ಕೊಂಡು ಹೋದ. ಅದು ಪ್ರವಾದನ ಪೂರ್ತೀಕರಣಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ, ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನೀನು ನನ್ನನ್ನು ಅರಿಯೇನು ಎಂಬುದಾಗಿ ಹೇಳ್ತೀಯ. ಆ ಪ್ರವಾದಿ ಪೂರ್ತೀಕರಣ ಆಯ್ತು. ಯಾವ ಒಬ್ಬ ವ್ಯಕ್ತಿ ಇಲ್ಲ. ಯೇಸುವಿನ ಶಿಲುಬೆಯ ಮರಣದ ಸಂದರ್ಭದಲ್ಲಿ ಕೆಲವು ಸ್ತ್ರೀಯರಲ್ಲದೆ ಈ ಶಿಷ್ಯರಲ್ಲಿ ಯಾರೊಬ್ಬರೂ ಇಲ್ಲ, ಯೋಹಾನನ್ನು ಬಿಟ್ಟು. ಆದರೆ ಮೋಶೆಯ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಕಲ್ಲಿನಿಂದ ಒಡೆಸಿಕೊಂಡು ಸಾಯಬೇಕಾಗಿದ್ದಂತಹ ಮರಿಯಳು ಯೇಸುವನ್ನು ಹಿಂಬಾಲಿಸ್ತಾ ಇದ್ಲು. ಶಿಲುಬೆಯ ಬಳಿಗೆ ಮುಕ್ತಾಯವಾಗಲಿಲ್ಲ. ಅರಿಮತ್ತಾಯದ ಯೋಸೇಫನು, ನಿಕೋದೇಮನು ಪಿಲಾತನ ಅನುಮತಿಯೊಂದಿಗೆ ಯೇಸುವಿನ ಶರೀರವನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಯಹೂದ್ಯರ ಶಿಷ್ಟಾಚಾರಾನುಸಾರವಾಗಿ ಅರಿಮತ್ತಾಯ ಯೋಸೇಫನ ಹೊಸ ಒಂದು ಸಮಾಧಿಯಲ್ಲಿ ಹಾಕಿದಂತಹ ಸಂದರ್ಭದಲ್ಲಿ ಎಲ್ಲವನ್ನ ನೋಡಿದಂಥ ಮರಿಯಳು ವಾರದ ಮೊದಲನೇ ದಿನದಲ್ಲಿ ಈ ಶರೀರಕ್ಕೆ ಸುಗಂಧ ದ್ರವ್ಯವನ್ನು ಹಚ್ಚುವುದಕ್ಕೋಸ್ಕರವಾಗಿ ಸಮಾಧಿಯ ಬಳಿಯಲ್ಲಿ ಬಂದಿದ್ದಾಳೆ. ಕಾರಣ, ಕಲ್ಲೇಟಿನಿಂದ ಸಾಯಬೇಕಾಗಿದ್ದಂಥವಳು ಯೇಸುವಿನ ಒಂದೇ ಒಂದು ಮಾತಿನ ಫಲವಾಗಿ ಜೀವಂತವಾಗಿದ್ದಾಳೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಸೇವೆಯಲ್ಲಿ ಯೇಸುವಿನ ಮೇಲೆ, ಸೇವೆಯಲ್ಲಿ ಮಾತ್ರವಲ್ಲ, ಯೇಸುವಿನ ಮೇಲೆ ನಮಗೆ ಪ್ರೀತಿ ಉಂಟಾಗಬೇಕಾದ್ರೆ ನಾವು ಇಂತಹ ಒಂದು ಅನುಭವದಲ್ಲಿ ಹಾದು ಹೋಗಬೇಕು. ಇವತ್ತು ನಾವು ದೇವರನ್ನ ಕಳೆಯುವಂಥದ್ದು ಕೇವಲ ಲಾಭಕ್ಕೋಸ್ಕರವಾಗಿ, ಇನ್ನೂ ಕೆಲವರು ಕೇವಲ ಒಂದು ಸೋಷಿಯಲ್ ಸ್ಟ್ಯಾಟಸ್, ಕ್ರೈಸ್ತರ ಮಧ್ಯದಲ್ಲಿ ನಾನು ಒಬ್ಬ ಶ್ರೇಷ್ಠ ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕೋಸ್ಕರವಾಗಿ. ನೋಡಿ, ಈ ಮರಿಯಳಿಗೆ ಪುನರುತ್ಥಾನಗೊಂಡ ಯೇಸು ಸ್ವಾಮಿ, ಯೇಸು ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ತಾನು ಆರಿಸಿಕೊಂಡ ಅಪೊಸ್ತಲರಿಗೆ, ಅಪೊಸ್ತಲರು ಅಂದರೆ ಕಳುಹಿಸಲ್ಪಟ್ಟವರು, ಸುವಾರ್ತೆಯೊಂದಿಗೆ ಕಳುಹಿಸಲ್ಪಟ್ಟವರು, ಈ ಅಪೊಸ್ತಲರ ಬಳಿಗೆ ಈಕೆಯನ್ನ ಒಂದು ಸಂದೇಶದೊಂದಿಗೆ ಸಂದೇಶವಾಹಕಳಾಗಿ ಕಳಿಸುವಂಥದ್ದನ್ನು ನೋಡ್ತೇವೆ. The risen Lord empowered Mary. ಪುನರುತ್ಥಾನಗೊಂಡ ಯೇಸು ಕ್ರಿಸ್ತನು, ಪುನರುತ್ಥಾನಗೊಂಡ ಕರ್ತನು ಮರಿಯಳನ್ನು ಸಶಕ್ತಗೊಳಿಸ್ತಾ ಇದ್ದಾನೆ. ನೋಡಿ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ, ಆ ಕಾಲದಲ್ಲಿ ಯಹೂದ್ಯರ ಮಧ್ಯದಲ್ಲಿ ಇದ್ದಂತಹ ಸ್ತ್ರೀಯರಿಗೆ ಇದ್ದಂತಹ ಸ್ಥಾನಮಾನದ ಕುರಿತಾಗಿ ಅರ್ಥ ಮಾಡಿಕೊಳ್ಬೇಕು. ಅವರಿಗೆ ಸಮಾಜದಲ್ಲಿ ಯಾವ ಸ್ಥಾನಮಾನ ಇರಲಿಲ್ಲ. ಪ್ರತಿಯೊಬ್ಬ ಯಹೂದ ಪ್ರತಿ ಮುಂಜಾನೆ ಮಾಡುವಂತಹ ಪ್ರಾರ್ಥನೆ, ಥ್ಯಾಂಕ್ ಗಾಡ್ ಐ ಆಮ್ ನಾಟ್ ಎ ಜೆಂಟೈಲ್, ನಾರ್ ಎ ವುಮನ್, ನಾರ್ ಎ ಸ್ಲೇವ್. ಪ್ರತಿಯೊಬ್ಬ ಯಹೂದ್ಯನು, ಯಹೂದಿ ಪುರುಷನು ಮುಂಜಾನೆ ಎದ್ದಿದ ತಕ್ಷಣ ಮಾಡುವಂತಹ ಪ್ರಾರ್ಥನೆ, ವಂದನೆಗಳು ಕರ್ತನೆ, ನಾನು ಅನ್ಯ ಜನಾಂಗದವನಾಗಿ ಹುಟ್ಟಲಿಲ್ಲ, ನಾನು ಸ್ತ್ರೀಯಾಗಿ ಹುಟ್ಟಲಿಲ್ಲ, ನಾನು ಗುಲಾಮನಾಗಿ ಹುಟ್ಟಲಿಲ್ಲ.
ಸೊ ಇದರಲ್ಲಿ ಅರ್ಥವಾಗ್ತತೆ ಯಹೂದ್ಯರ ಮಧ್ಯದಲ್ಲಿ ಸ್ತ್ರೀಯರಿಗೆ ಇದ್ದಂತಹ ಸ್ಥಾನಮಾನ. ಯಹೂದ್ಯರು ಸ್ತ್ರೀಯರನ್ನು ಎರಡನೇ ದರ್ಜೆಯ ವ್ಯಕ್ತಿಗಳಾಗಿ ಕಾಣ್ತಾ ಇದ್ರು. ಆದರೆ ಪುನರುತ್ಥಾನಗೊಂಡಂತಹ ಯೇಸು ಸ್ವಾಮಿ, ಪುನರುತ್ಥಾನಗೊಂಡಂತಹ ಯೇಸು ಸ್ವಾಮಿ ಪ್ರಪ್ರಥಮವಾಗಿ ಕಾಣಿಸಿಕೊಂಡಂಥದ್ದು ಯಾವ ಯಹೂದ್ಯರು ಈ ಸ್ತ್ರೀಯರನ್ನು ಕೀಳು ಮಟ್ಟದವರು ಎಂಬುದಾಗಿ ಕಂಡರೋ ಆ ಸ್ತ್ರೀಗೆ ಪ್ರಪ್ರಥಮವಾಗಿ ಕಾಣಿಸಿಕೊಂಡ. ಕಾರಣ ಆಕೆ ಸ್ತ್ರೀ ಆಗಿದ್ದಕ್ಕಾಗಿ ಮಾತ್ರವಲ್ಲ. ಕೆಲವರು ಯೋಚನೆ ಮಾಡ್ತಾರೆ ಸ್ತ್ರೀ ಆಗಿದ್ದಕ್ಕೋಸ್ಕರ ಎಂಬುದಾಗಿ. ಅಲ್ಲ, ಅದು ಮಾತ್ರವಲ್ಲ, ಆಕೆಗೆ ಆತನ ಮೇಲೆ ಇದ್ದಂತಹ ಭಕ್ತಿಯ ಫಲವಾಗಿ. ಪ್ರಿಯರೇ, ಸೊ ನಮಗೆ ಆ ಒಂದು ಭಕ್ತಿ ಇದೆಯಾ? ಆ ಭಕ್ತಿ ಇರಬೇಕಾದ್ರೆ ಆ ಭಕ್ತಿಗೆ ಕಾರಣ ಏನು? ನಾನು ಹೇಳಿದಲ್ಲ ಪ್ರಾರಂಭದಲ್ಲಿ, ಆಕೆ ಯಹೂದ್ಯರ ಕಲ್ಲೇಟಿನಿಂದ ಸಾಯಬೇಕಾಗಿದ್ದವಳು. ಆದರೆ ಯೇಸುವಿನ ಒಂದೇ ಒಂದು ಮಾತು, ನೆರೆದು ಬಂದಂತಹ ಜನ ತಾವು ಪಾಪಿಗಳೆಂಬುದಾಗಿ ಮನಗೊಂಡು ಶಿಕ್ಷೆಯನ್ನ ವಿಧಿಸದೆ ಹೊರಟು ಹೋದ್ರು. ಆ ಒಂದು ಭಕ್ತಿ ಆಕೆಯನ್ನ ಸಮಾಧಿಯ ಬಳಿಯಲ್ಲಿ ಒಬ್ಬಂಟಿಗಳಾಗಿ ನಿಲ್ಲುವಂತೆ ಮಾಡಿತು. ಸೊ ಇದರ ಫಲವಾಗಿ ಯೇಸು ಸ್ವಾಮಿ, ಪುನರುತ್ಥಾನಗೊಂಡಂತಹ ಯೇಸು ಸ್ವಾಮಿ ಆಕೆಗೆ ಒಂದು ಸಂದೇಶವನ್ನ ಕೊಟ್ಟು ಸಂದೇಶ ವಾಹಕಳಾಗಿ ಕಳುಹಿಸುವಂಥದ್ದನ್ನು ನಾವು ನೋಡುತ್ತೇವೆ. 20ನೇ ಅಧ್ಯಾಯ 17ನೇ ವಾಕ್ಯ, ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯು ನಿಮ್ಮ ತಂದೆಯು, ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಹೇಳು ಅಂದನು. ಆಕೆ ಮಗ್ದಲ ಮರಿಯಳು ಹೋಗಿ, ನಾನು ಸ್ವಾಮಿಯನ್ನು ನೋಡಿದ್ದೇನೆ, ಆತನು ಇಂತಿಂಥದ್ದನ್ನು ನನಗೆ ಹೇಳಿದನು ಎಂದು ಶಿಷ್ಯರಿಗೆ ತಿಳಿಸಿದಳು. ಎಂಪವರ್ಡ್, ದ ರಿಸನ್ ಲಾರ್ಡ್ ಎಂಪವರ್ಡ್ ಮೇರಿ. ಪುನರುತ್ಥಾನಗೊಂಡ ಯೇಸು ಸ್ವಾಮಿ ಮರಿಯಳನ್ನ ಏನ್ ಮಾಡ್ದ? ಸಶಕ್ತಗೊಳಿಸ್ತಾ, ಬಲಗೊಳಿಸ್ತಾ, ಶಕ್ತಿಪಡಿಸ್ತಾ ಸಂದೇಶವನ್ನು ಹೇಳೋದಕ್ಕೋಸ್ಕರವಾಗಿ. ಕಳೆದ ವಾರ ಯೇಸುವಿನ ಪುನರುತ್ಥಾನವನ್ನ ಆಚರಿಸಿರುವಂತ ಪ್ರೀತಿಯ ಕ್ರೈಸ್ತರೇ, ನಾವು ಯಥಾರ್ಥವಾಗಿ ಸಶಕ್ತರಾಗಿದ್ದೇವಾ? ಆರ್ ವಿ ಎಂಪವರ್ಡ್ ವಿತ್ ದ ರಿಸನ್ ಲಾರ್ಡ್? ಆರ್ ವಿ ಎಂಪವರ್ಡ್? ಇಲ್ಲ, 2026 ಕರ್ತನ ಶ್ರಮ ಮರಣ ಪುನರುತ್ಥಾನ ದಿನವನ್ನ ಆಚರಿಸುವುದಕ್ಕೋಸ್ಕರವಾಗಿ ಆರ್ ಯು ವೇಟಿಂಗ್ ಫಾರ್ ದಟ್? ಅದಕ್ಕೋಸ್ಕರವಾಗಿ ನಾವು ಇದು ನೋಡ್ತಾ ಇದ್ದೇವ? ಪುನರುತ್ಥಾನ ಪ್ರತಿ ಕ್ರೈಸ್ತನಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ 16ರಿಂದ ಕೆಳಗಿನ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ನೋಡಿ, 3.5 ವರ್ಷ ಕಾಲ ಯೇಸುವಿನ ಸಂಗಡ ನಡೆದಂತ ಶಿಷ್ಯರು ಒಂದು ಬಾರಿಯೂ ಆತನಿಗೆ ಅಡ್ಡ ಬೀಳಲಿಲ್ಲ. ಆದರೆ ಪುನರುತ್ಥಾನಗೊಂಡ ಯೇಸುವನ್ನು ಕಂಡಂತಹ ಶಿಷ್ಯರು ಆತನಿಗೆ ಅಡ್ಡ ಬಿದ್ದರು. ಆಗ ಯೇಸು
ಹತ್ತಿರಕ್ಕೆ ಬಂದು ಅವರಿಗೆ ಬರ್ದಿಲ್ಲ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಪುನರುತ್ಥಾನಗೊಂಡ ಯೇಸು ಸ್ವಾಮಿ ಪ್ರತಿಯೊಬ್ಬ ಕ್ರೈಸ್ತನಿಗೆ ಕೊಟ್ಟಂತಹ ಜವಾಬ್ದಾರಿ ಎನ್ನುವಂಥದ್ದು, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರಿಗೆ ಸುವಾರ್ತೆಯನ್ನ ಸಾರಿರಿ. ಪುನರುತ್ಥಾನಗೊಂಡ ಯೇಸು ಸ್ವಾಮಿ ಮಗ್ದಲ ಮರಿಯಳಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ನೀನು ಹೋಗಿ ಹೇಳು ನನ್ನ ಶಿಷ್ಯರಿಗೆ. ಏನು ಹೇಳ್ಬೇಕಂತೆ? ಅಲ್ಲಿ ಕೊಡಲ್ಪಟ್ಟಿದೆ, ನಾನು ತಂದೆಯ ಬಳಿಗೆ ಏರಿ ಹೋಗ್ತೇನೆ. ಒಂದು ಸಂದೇಶ. ಪ್ರೀತಿಯ ದೇವ ಜನರೇ, 2025 ಪುನರುತ್ಥಾನದ ಹಬ್ಬವನ್ನು ಕಳೆದ ಭಾನುವಾರ ಆಚರಣೆ ಮಾಡಿದ್ದೀರಾ. ಆದರೆ ಈ ಪುನರುತ್ಥಾನದ ಸಂದೇಶವನ್ನ ನಾವು ಇತರರಿಗೆ ತಿಳಿಸುವಂತವರಾಗಿದ್ದೇವ. ಪುನರುತ್ಥಾನಗೊಂಡಂತಹ ಯೇಸು ಕ್ರಿಸ್ತನು ನಮ್ಮನ್ನು ಸಶಕ್ತಗೊಳಿಸ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ತನಕ ಯಹೂದ್ಯರಿಗೆ ಭಯಪಟ್ಟು ಎದುರು ಪುಕ್ಕಲರಾಗಿದ್ದಂತಹ ಶಿಷ್ಯರು ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದ ನಂತರ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ, ಪವಿತ್ರಾತ್ಮನಿಂದ ಬಲ ಹೊಂದಿದವರಾಗಿ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ, ಯು ವಿಲ್ ಎಂಪವರ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಇವತ್ತು ಪವಿತ್ರಾತ್ಮ ಅನ್ನುವಂಥದ್ದು ಸಭೆಗಳಲ್ಲಿ ನಾವು ತೋರಿಸುವಂತಹ ಕೋಲಾಹಲ ಅಲ್ಲ. ಅನೇಕರಿಗೆ ಪವಿತ್ರಾತ್ಮ ಅನ್ನುವಂಥದ್ದು ಹಾಡುಗಳ ಮಧ್ಯದಲ್ಲಿ ಹಾರಾಡುವಂಥದ್ದು, ಅದಲ್ಲ ಪವಿತ್ರಾತ್ಮ. ಪವಿತ್ರಾತ್ಮನ ಕುರಿತಾಗಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ಪವಿತ್ರಾತ್ಮನ ಸಹಾಯಕನನ್ನ ಕಳಿಸ್ತೇನೆ. ಆತನು ಸತ್ಯದ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ ಲೋಕಕ್ಕೆ ಅರ್ಹನ ಹುಟ್ಟಿಸ್ತಾನೆ. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಯು ವಿಲ್ ಎಂಪವರ್ಡ್ ವಿತ್ ದ ಹೋಲಿ ಸ್ಪಿರಿಟ್. ನೀವು ಪವಿತ್ರಾತ್ಮನಿಂದ ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿ, ಯುದಾಯದಲ್ಲಿ, ಸಮಾರ್ಯದಲ್ಲಿ, ಭೂಮಿಯ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗ್ತೀರಾ. ಯೇಸು ಸ್ವಾಮಿ ಹೇಳಿರುತ್ತದೆ, ಹೋಲಿ ಸ್ಪಿರಿಟ್, ನಾನು ಸಹಾಯಕನನ್ನು ಕಳಿಸ್ತೇನೆ. ಆತನು ನ್ಯಾಯ ತೀರ್ಪಿನ ಕುರಿತಾಗಿ ಲೋಕಕ್ಕೆ ಅರ್ಹನ ಹುಟ್ಟಿಸ್ತಾನೆ. ಬೈ ಹೌ? ನಮ್ಮನ್ನು ಎಂಪವರ್ ಮಾಡುವ ಮೂಲಕ. ಇದು ಯಥಾರ್ಥವಾದಂತಹ ಸೇವೆ. ಇವತ್ತು ಸೇವೆ ಅನ್ನುವಂಥದ್ದು ಕೇವಲ ದುಡ್ಡು ಮಾಡುವಂಥದ್ದಾಗಿದೆ. ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. 2025 ಪುನರುತ್ಥಾನ ದಿನದ ಹಬ್ಬವನ್ನು ಆಚರಣೆ ಮಾಡಿಬಿಟ್ಟಿದ್ದೇವೆ. ಇನ್ನು 40 ದಿನ ಆದಮೇಲೆ ಪಂಚಾಶತಮ ದಿನದ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಇವೆಲ್ಲವೂ ಮುಗ್ದಿರುವಂಥದ್ದು. ನೋ ನೀಡ್ ಟು ವೇಟ್ ಅಪ್ ಟು 40 days. 40 ದಿನ ವೇಟ್ ಮಾಡುವಂತ ಅವಕಾಶವಿಲ್ಲ, ಬೇಕಾಗಿಲ್ಲ. ನಾವೆಲ್ಲರೂ ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯಲ್ಲಿ ಜೀವಿಸ್ತಾ ಇದ್ದೇವೆ. ನೌ ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಜವಾಬ್ದಾರಿ ಏನಾಗಿದೆ? ಟು ಎಂಪವರ್ ವಿತ್ ದ ರಿಸನ್ ಲಾರ್ಡ್. ಪುನರುತ್ಥಾನಗೊಂಡ ಯೇಸುವಿನಿಂದ ಸಶಕ್ತರಾಗಿ ಸುವಾರ್ತೆಯನ್ನ ಸಾರುವಂಥದ್ದು. ಇದು ಕೇವಲ ಪಾದ್ರಿಗಳಿಗೆ, ಪಾಸ್ಟರ್ಗಳಿಗೆ, ಬ್ರದರ್ಗಳಿಗೆ ಮಾತ್ರ ಸೀಮಿತ ಅಲ್ಲ. ಪ್ರತಿಯೊಬ್ಬ ವಿಶ್ವಾಸಿಯ ಜವಾಬ್ದಾರಿ. We have to empower.
ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಭೂಮಿಯ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಸೊ ಈ ರೀತಿ ನಾವು ಸಾಕ್ಷಿಗಳಾಗಬೇಕಾದ್ರೆ ವಿ ಶುಡ್ ಫಿಲ್ ವಿತ್ ದ ಹೋಲಿ ಸ್ಪಿರಿಟ್. ಅದಲ್ಲ, ಪವಿತ್ರಾತ್ಮನ ಸಾನ್ನಿಧ್ಯ ನಮ್ಮಲ್ಲಿ ಇರಬೇಕು. ಪವಿತ್ರಾತ್ಮನ ಸಾನ್ನಿಧ್ಯ ನಮ್ಮಲ್ಲಿ ಇರಬೇಕಾದ್ರೆ ಸೊ ನಮ್ಮಲ್ಲಿ ಪಾಪದ ಕಲೆಗಳಿರಬಾರ್ದು. ಸೊ ನಾವು ಅನೇಕ ವರ್ಷಗಳ ಹಿಂದೆ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿ ದೀಕ್ಷಾಸ್ನಾನದ ಮೂಲಕವಾಗಿ ಯೇಸು ಸ್ವಾಮಿಯನ್ನು ರಕ್ಷಕನು ಒಡೆಯದೆ ಎಂಬುದಾಗಿ ಹೇಳಿ ಅಂಗೀಕಾರ ಮಾಡಿದ್ದಾಗ್ಯೂ ಸಹ ಇವತ್ತು ನಾವು ಪಾಪದ ಕೂಪದಲ್ಲಿ ಬಿದ್ದಿದ್ದೇವೆ ಅನ್ನುವಂಥದ್ದು ನಗ್ನವಾದ ಸತ್ಯ. ಸೊ ನಮ್ಮ ಜೀವಿತದಲ್ಲಿ ಒಂದು ಬೇರ್ಪಡಿಸುವಿಕೆ ಇಲ್ಲ. ನಾನು ಅನೇಕ ಬಾರಿ ಹೇಳುವ ರೀತಿಯಲ್ಲಿ ಸಮುದ್ರದಲ್ಲಿ ಒಂದು ಮೀನಿದೆ, ಅದರ ಹೆಸರು ಹೇಲ್ ಎಂಬುದಾಗಿ, HEAL. ಅದರ ತಲೆ ಬಂದುಬಿಟ್ಟು ಹಾವು ಥರ, ಬಾಲ ಬಂದುಬಿಟ್ಟು ಮೀನ್ ಥರ. ಏನು ಮಾಡುತ್ತೆ ಈ ಮೀನು? ಇದು ಹಾವು ಬಂದರೆ ತಲೆ ತೋರಿಸುತ್ತೆ, ಮೀನು ಬಂದರೆ ಬಾಲ ತೋರಿಸುತ್ತೆ. ಇವತ್ತು ಕ್ರೈಸ್ತರು ನಾವುಗಳು ಭಾನುವಾರ ಬಂದ್ಬಿಟ್ರೆ ಕ್ರೈಸ್ತರು, ಬಾಕಿ ದಿನದಲ್ಲಿ ಅಕ್ರೈಸ್ತರು. ಅಕ್ರೈಸ್ತರು ಅಂತ ಹೇಳಿದ್ರೆ ಬೇರೆ ಧರ್ಮಕ್ಕೆ ಸೇರಿದವರು ಎಂಬುದಾಗಿ ಅಲ್ಲ, ಕ್ರಿಸ್ತನನ್ನ ಹಿಂಬಾಲಿಸದವರು, ಕ್ರಿಸ್ತನನ್ನು ಅರಿತು ಕ್ರಿಸ್ತನನ್ನ ಹಿಂಬಾಲಿಸದವರು. ಯೋಚನೆ ಮಾಡಿ, ಆರ್ ವಿ ಎಂಪವರ್ಡ್ ವಿತ್ ದ ರಿಸನ್ ಲಾರ್ಡ್? ನಾವು ಪುನರುತ್ಥಾನಗೊಂಡ ಯೇಸುವಿನ ಮೂಲಕವಾಗಿ ಬಲಗೊಂಡಿದ್ದೇವ. ಆ ಬಲಗೊಳ್ಳಬೇಕಾದ್ರೆ ನಮ್ಮ ಜೀವಿತದಲ್ಲಿ ಅನುಭವ ಇರಬೇಕು. ಆ ಅನುಭವ ಯಾರಲ್ಲಿತ್ತು? ಮರಿಯಳಲ್ಲಿತ್ತು. ಸೊ ಅಲ್ಲಿ ನಾವು ನೋಡುವಂಥದ್ದು, ಪುನರುತ್ಥಾನಗೊಂಡಂತಹ ಯೇಸು ಮರಿಯಳಿಗೆ ಒಂದು ದೌತ್ಯವನ್ನು ಕೊಡ್ತಾ ಇದ್ದಾನೆ. ಒಬ್ಬ ಸೇವಕರು ಹೇಳಿರುವಂಥದ್ದು, ಶಿ ವಿಲ್ ಬಿಕಮ್ ಎ ಅಪೋಸ್ಟಲ್ ಟು ದ ಅಪೋಸ್ಟಲ್ ಎಂಬುದಾಗಿ, ಅಪೋಸ್ತಲರಿಗೆ ಅಪೋಸ್ತಳಲಾಗಿ ಮಾರ್ಪಟ್ಟರು ಎಂಬುದಾಗಿ. ಅಪೋಸ್ತಲರು ಅಂದ್ರೆ ಕಳುಹಿಸಲ್ಪಟ್ಟವರು. ಇದು ಯಾರು ಕಳುಹಿಸಿರುವಂತ? ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಮರಿಯಳನ್ನ ಕಳಿಸ್ತಾ ಇದ್ದಾರೆ. ಯಾರ ಬಳಿಗೆ? ಅಪೋಸ್ತಲರ ಬಳಿಗೆ. ಶಿ ವಿಲ್ ಬಿಕಮ್ ದ ಅಪೋಸ್ಟಲ್ ಟು ದ ಅಪೋಸ್ಟಲ್ಸ್. ಅಪೋಸ್ತಲರಿಗೆ ಅಪೋಸ್ತಲರಾಗಿ ಮಾರ್ಪಟ್ಲು. ಯಾರು? ಮರಿಯಳು. ಕಾರಣ ಆಕೆ ಕೇವಲ ಸ್ತ್ರೀಯಾಗಿದ್ದಕ್ಕಾಗಿ ಅಲ್ಲ, ಅರ್ಥ ಮಾಡ್ಕೊಳ್ರಿ. ಕಾರಣ ಆಕೆಗೆ ಆತನಲ್ಲಿದ್ದಂತಹ ಭಕ್ತಿ. ನೋಡಿ, ಒಂದು ಕನ್ನಡದಲ್ಲಿ ಒಂದು ಹಾಡಿದೆ, ಗಣನೆಗೆ ಬಾರದ ನನ್ನನ್ನು ನೀ ಘನವಾದ ಪ್ರೀತಿಯಿಂದಪ್ಪಿಕೊಂಡೆ, ಈ ನಿನ್ನ ಪ್ರೀತಿಗೆ ಬದಲೇನು ಕೊಡಲಿ, ನನ್ನನ್ನು ನಿನಗೆ ಸಮರ್ಪಿಸುವೆ. ಇವತ್ತು ಅನೇಕ ಅಪೋಸ್ತಲರಿದ್ದಾರೆ ಪ್ರಿಯರೇ. ಅಪೋಸ್ತಲರೆಂಬುದಾಗಿ ಕರೆಸಿಕೊಳ್ಳುವಂತ ಅನೇಕರಿದ್ದಾರೆ. ಆದರೆ ನೀನು ದೇವರ ಸನ್ನಿಧಾನದಲ್ಲಿ ಯಥಾರ್ಥವಾಗಿ ಆ ಮರಿಯಳಿಗೆ ಇದ್ದಂತಹ ಒಂದು ಭಕ್ತಿಯಲ್ಲಿ, ಆ ಒಂದು ಮನೋಭಾವದಲ್ಲಿ, ಸೊ ನೀನು ಕರ್ತನಿಗೋಸ್ಕರವಾಗಿ ಜೀವಿಸುವಂತಹ ವ್ಯಕ್ತಿಯಾಗಿದ್ರೆ ನಿನ್ನ ಮೂಲಕವಾಗಿಯೂ ಸಹ ಅಪೋಸ್ತಲರಿಗೆ, ಸೇವಕರಿಗೆ ಬೇಕಾದ ಸಂದೇಶವನ್ನು ತಲುಪಿಸುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಮರಿಬೇಡ್ರಿ. ಇವತ್ತು ಅನೇಕ ವಿಶ್ವಾಸಿಗಳು ವ್ಯಕ್ತಿ ಪೂಜೆ ಮಾಡುವಂಥವರಾಗಿ ಮಾರ್ಪಟ್ಟಿದ್ದಾರೆ. ಅವರ ಪಾದ್ರಿ ಹೇಳಿದಂಥದ್ದೇ ದೇವೇದ ವಾಕ್ಯ, ಅವರ ಪಾಸ್ಟ್ ಹೇಳುವಂಥದ್ದೇ ವೇದವಾಕ್ಯ, ಅವರ ಬ್ರದರ್ ಹೇಳುವಂಥದ್ದೇ ವೇದವಾಕ್ಯ. ಅಲ್ಲ ಪ್ರಿಯರೇ.
ಸೊ ನಮಗೆ ನಾವು ದೇವರಲ್ಲಿ ಪರಿಪೂರ್ಣವಾದಂತಹ ಆ ಭಕ್ತಿಯಲ್ಲಿ ಬದುಕಿದ್ರೆ, ಸೊ ಯಾವ ರೀತಿಯಾಗಿ ದೇವರು ಮರಿಯಳನ್ನ ಉಪಯೋಗ ಮಾಡಿದ್ನೋ ಅದೇ ರೀತಿ ನನ್ನನ್ನು ಉಪಯೋಗಿಸುವುದಕ್ಕೆ ಆತನು ಶಕ್ತನು ಎಂಬುದನ್ನು ನಾವು ಬರಿಬಾರದು. ಸೊ ಎರಡನೇದಾಗಿ ನಾವು ನೋಡುವಂಥದ್ದು ಅಪೊಸ್ತಲರ ಕೃತ್ಯದಲ್ಲಿ ಪೌಲನ ಜೀವಿತ. ದೇವರು ಪೌಲನನ್ನ ಕರೆದು ಬೇರ್ಪಡಿಸಿದ್ರು. ಕಾರಣ ಅದಕ್ಕೆ ಯಾತಕ್ಕೋಸ್ಕರವಾಗಿ ಕರೆದು ಎಂಬುದಾಗಿ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಅವನು ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನ. Be empowered to preach the gospel to the Gentiles, to the kings and to the Jewish nation. ಅಂದ್ರೆ ದೇವರ ಕರೆಯುವಿಕೆಗೆ ಅನುಗುಣವಾಗಿ ಪೌಲ ಏನ್ ಮಾಡ್ದ? ತನ್ನ ಸೇವೆಯನ್ನ ಪ್ರಾರಂಭ ಮಾಡ್ದ. ತನ್ನ ಮೊದಲ ಮತ್ತು ಎರಡನೇ ಸುವಾರ್ಥ ಪ್ರಯಾಣವನ್ನು ಮುಕ್ತಾಯಗೊಳಿಸ್ತಾ, ಮೂರನೇ ಸುವಾರ್ಥ ಪ್ರಯಾಣದ ಮುಕ್ತಾಯ ಸಂದರ್ಭದಲ್ಲಿ ಪೌಲ ಒಂದು ದಿನ ಪ್ರಸಂಗಿಸುವುದಕ್ಕೆ ಪ್ರಾರಂಭ ಮಾಡ್ದ. ತ್ರೋವದಲ್ಲಿ ಅಲ್ಲಿ ಪೌಲನ ಪ್ರಸಂಗ ಬಹಳ ಉದ್ದನೇ ಪ್ರಸಂಗವಾಯಿತು. ಕಾರಣ ಪೌಲ ಇಸ್ ಟ್ರಾವೆಲಿಂಗ್, ಪ್ರಯಾಣ ಮಾಡ್ತಾ ಇದ್ದಾನೆ. ಆದುದರಿಂದ ಹೇಳಬೇಕಾದದೆಲ್ಲವನ್ನ ಹೇಳಿ ತೀರಿಸುವುದಕ್ಕೆ ಪೌಲ ಪ್ರಯತ್ನಿಸುವಂತಹ ಸಂದರ್ಭದಲ್ಲಿ ಯುತಿಕನೆಂಬ ಯೌವನಸ್ಥ ಏನ್ ಮಾಡ್ದ? 3ನೇ ಮಹಡಿಯಿಂದ ಕೆಳಗೆ ಬಿದ್ದು ಅಸುನೀಗದ. ಚರಿತ್ರೆಯಲ್ಲಿ ನಾವು ಕಾಣುವಂಥದ್ದು, 3ನೇ ಮಹಡಿಯ ಕಿಟಕಿಯ ಬಳಿಯಲ್ಲಿ ಯುತಿಗ ಕೂತ್ಕೊಂಡಿದ್ದಾನೆ. ಒಳ್ಳೆ ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಪೌಲನ ಪ್ರಸಂಗ ಒಳ್ಳೆ ರೀತಿಯಾಗಿ ನಡೀತಾ ಇದೆ. ಬಹಳ ಹೊತ್ತು ದಾಟಿ ಹೋಗ್ಬಿಟ್ಟಿದೆ, ಆಲ್ಮೋಸ್ಟ್ ರಾತ್ರಿ ಆಗ್ಬಿಟ್ಟಿದೆ. ಪ್ರಸಂಗ ಕೇಳಿ ಆ ಒಳ್ಳೆಯ ತಣ್ಣನೆ ಗಾಳಿ ಬಂದಂತಹ ಸಂದರ್ಭದಲ್ಲಿ ಯುತಿಕ ಏನ್ ಮಾಡ? ತೂಕಡಿಸ್ಬಿಟ್ಟ. ಹಿಡಿದಂತ ಕಂಬಿ ವಾಟ್ ಎವರ್ ಇಟ್ ಮೇ ಬಿ ಬಿಟ್ಟೋಯ್ತು, ಮೇಲಿಂದ ಕೆಳಗೆ ಬಿದ್ದ. ನೋಡಿ, ಅಪೊಸ್ತಲರ ಕೃತ್ಯವನ್ನು ಬರೆದಿರುವಂಥದ್ದು ವೈದ್ಯನಾದಂತಹ ಲೂಕ ಬಂದು ನಾಡಿ ನೋಡಿರಬೇಕು. ಲೂಕ ಹೇಳ್ತಾ ಇದ್ದಾನೆ, ಅವನು ತೀರಿ ಹೋಗಿದ್ದ. ಜನರು ಗೋಳಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಅದುವರೆಗೂ ಒಂದು ಆಧ್ಯಾತ್ಮಿಕವಾದಂತಹ ಅಂತರಿಕ್ಷದಲ್ಲಿ ಇದ್ದಂಥದ್ದು ಈಗ ತಕ್ಷಣಕ್ಕೆ ಒಂದು ರೀತಿಯ ಕೋಲಾಹಲಕ್ಕೆ ಬದಲಾಗಿ ಮಾರ್ಪಡ್ತು. ಇಲ್ಲಿ ಪೌಲ ಮೇಲಿಂದ ಕೆಳಗೆ ಬರ್ತಾ ಇದ್ದಾನೆ. ಪೌಲನಿಗೆ ಗೊತ್ತಾಯಿತು ಪರಿಸ್ಥಿತಿ. ಸೊ ಇಲ್ಲಿ ನಾವು ಕಾಣುವಂಥದ್ದು, ಪುನರುತ್ಥಾನಗೊಂಡ ಕರ್ತನು ಕೇವಲ ಪೌಲನಿಗೆ ಪುನರುತ್ಥಾನದ ಸಂದೇಶವನ್ನು ಹೇಳುವುದಕ್ಕೋಸ್ಕರವಾಗಿ ಮಾತ್ರವಲ್ಲ, ಮೇಲಿಂದ ಕೆಳಗೆ ಬಿದ್ದಂತಹ ಯುತಿಕನನ್ನ ಪುನರ್ಜನ್ಮ ಕೊಡುವುದಕ್ಕೆ ಉಪಯೋಗಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸಂದರ್ಭಕ್ಕೆ ಅನುಸಾರವಾಗಿ ಪವಿತ್ರಾತ್ಮನು ಕ್ರಿಯೆ ಮಾಡಿದಂಥದ್ದನ್ನು ನಾವು ನೋಡುತ್ತೇವೆ. ನನ್ನನ್ನು ಕೇಳುವಂತಹ ಪ್ರೀತಿಯ ದೇವಜನರೇ, ಪುನರುತ್ಥಾನಗೊಂಡಂತಹ ಯೇಸು ಕ್ರಿಸ್ತನು ನಮ್ಮನ್ನು ಸಶಕ್ತಗೊಳಿಸ್ತಾ ಇದ್ದಾನೆ. ಯಾತಕ್ಕೋಸ್ಕರವಾಗಿ? ತನ್ನ ಸೇವೆಗೋಸ್ಕರವಾಗಿ. ಇವತ್ತು ಅನೇಕರು ಸೇವೆಯ ಹೆಸರಿನಲ್ಲಿ ಆರ್ಥಿಕತೆಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಜನರನ್ನ ವಂಚಿಸುತ್ತಿರುವಾಗ, ಈ ಮುಂಜಾನೆಯಲ್ಲಿ ನನ್ನ ಮಾತುಗಳನ್ನು ಕೇಳುವಂತಹ ಪ್ರೀತಿಯ ದೇವಜನರೇ, ಒಮ್ಮೆ ದೇವರ ವಾಕ್ಯದ ಕಡೆಗೆ ನಿಮ್ಮ ಗಮನವನ್ನ ಹರಿಸಿರಿ. ದೇವರು ನಿಮಗೆ ಕೊಟ್ಟಿರುವಂತಹ ಆರ್ಥಿಕತೆಯನ್ನ ಕೇವಲ ಸುಳ್ಳು ಭರವಸೆ, ಸುಳ್ಳು ಮಾತಿಗೆ ಮರುಳಾಗಿ ವ್ಯರ್ಥಪಡಿಸಿಕೊಳ್ಳಬೇಡ್ರಿ. ಸೇವೆಯ ಹೆಸರನ್ನ ಹೇಳಿಕೊಂಡು ಇಲ್ಲ ಸಲ್ಲದ
ಮಾತುಗಳನ್ನು ಹೇಳ್ಕೊಂಡು ನಿಮ್ಮನ್ನ ಮೋಸ ಮಾಡುವಂತಹ ದೊಡ್ಡ ಗುಂಪು ನಮ್ಮ ಕ್ರೈಸ್ತತ್ವದಲ್ಲಿ ಉಂಟು. ಇವತ್ತು ನಾವು ಅನೇಕ ವಿಧವಾದಂಥ ಸ್ಕ್ಯಾಮ್ಗಳನ್ನು ನೋಡ್ತಾ ಇದ್ದೇವೆ. ಆದರೆ ಕ್ರೈಸ್ತತ್ವದಲ್ಲಿ ಇರುವಂತಷ್ಟು ಸ್ಕ್ಯಾಮ್ ಲೋಕದಲ್ಲಿ ಬೇರೆ ಎಲ್ಲೂ ಇಲ್ಲ. ಪ್ರತಿ ಭಾನುವಾರ ಸ್ಕ್ಯಾಮ್, ಪ್ರತಿದಿನ ಸ್ಕ್ಯಾಮ್, ಮೀಡಿಯಾಗಳ ಮೂಲಕವಾಗಿ ಸ್ಕ್ಯಾಮ್, ಪ್ರಾರ್ಥನೆ ಹೆಸರಿನಲ್ಲಿ ಸ್ಕ್ಯಾಮ್, ಪ್ರವಾದನ ಹೆಸರಿನಲ್ಲಿ ಸ್ಕ್ಯಾಮ್, ಆಲಯದ ಹೆಸರಿನಲ್ಲಿ ಸ್ಕ್ಯಾಮ್. ದಯವಿಟ್ಟು ಮೋಸ ಹೋಗ್ಬೇಡ್ರಿ. The risen Lord will empower us. ಪುನರುತ್ಥಾನಗೊಂಡ ಕರ್ತನು ನಮ್ಮನ್ನು ಸಶಕ್ತಗೊಳಿಸುವಂಥದ್ದು ಇತರರಿಗೆ ಸುವಾರ್ತೆಯನ್ನ ಸಾರುವುದಕ್ಕೆ. ಸೊ ನಿನ್ನ ಸುತ್ತಲೂ ನೂರಾರು ಜನರು ಕ್ರಿಸ್ತನನ್ನ ಅರಿಯದೆ ಜೀವಿಸುತ್ತಿರಲಾಗಿ, ಯಾವುದೋ ಮೂಲೆಯಲ್ಲಿ, ಯಾವುದೋ ಗ್ರಾಮದಲ್ಲಿ, ಯಾವುದೋ ಜಿಲ್ಲೆಯಲ್ಲಿ, ಯಾವುದೋ ರಾಜ್ಯದಲ್ಲಿ ಇರುವ ವ್ಯಕ್ತಿಗಳಿಗೆ ಸುವಾರ್ತೀಕರಣಕ್ಕೋಸ್ಕರವಾಗಿ ಹಣ ಸಹಾಯ ಮಾಡುವಂಥದ್ದು ಸೇವೆಯಲ್ಲ. ಸೊ ದೇವರು ನಿನ್ನನ್ನು ಹಾಕಿರುವಂತಹ ಸ್ಥಳದಲ್ಲಿ, ನೀನು ಓದುವಂತಹ ಶಾಲೆಯಲ್ಲಿ, ನೀನು ಓದುತ್ತಿರುವಂತಹ ಕಾಲೇಜುಗಳಲ್ಲಿ, ನೀನು ಕೆಲಸ ಮಾಡುತ್ತಿರುವಂತಹ ಕಾರ್ಖಾನೆಗಳಲ್ಲಿ, ನೀನು ಕೆಲಸ ಮಾಡುತ್ತಿರುವಂತಹ IT ಸೆಕ್ಟರ್ಗಳಲ್ಲಿ, ನೀನು ಕೆಲಸ ಮಾಡುತ್ತಿರುವಂತಹ ಹಾಸ್ಪಿಟಲ್ಗಳಲ್ಲಿ, ನೀನು ಒಬ್ಬಂಟಿಗನಾಗಿ, ನೀನು ಒಬ್ಬನೇ ಕ್ರೈಸ್ತನು ಅಲ್ಲಿ ಇರಲಾಗಿ, ನಿನ್ನೊಟ್ಟಿಗೆ ಕೆಲಸ ಮಾಡುವಂಥವರಿಗೆ ಕ್ರಿಸ್ತನ ಪ್ರೀತಿಯನ್ನ ಹಂಚುವುದಕ್ಕೆ ನಿನ್ನಿಂದ ಆಗದೆ, ಯಾವುದೋ ರಾಜ್ಯದಲ್ಲಿರುವಂತಹ ವ್ಯಕ್ತಿಗಳ ಸೇವೆಗೋಸ್ಕರವಾಗಿ ಹಣ ಸಹಾಯ ಮಾಡುವಂಥದ್ದು ಸೇವೆಯ ಭಾಗವಲ್ಲ. ಸೊ ದೇವರ ಪವಿತ್ರಾತ್ಮ ನಮ್ಮನ್ನು ಎಂಪವರ್ ಮಾಡಬೇಕು. ಸೊ ನಾವು ಹೇಳ್ತೇವೆ, ನನಗೆ ಅವಕಾಶ ಸಿಗ್ತಾ ಇಲ್ಲ. ವಿತೌಟ್ ದ ಹೋಲಿ ಸ್ಪಿರಿಟ್ ವಿ ಕೆನಾಟ್ ಶೇರ್ ದ ಗಾಸ್ಪಲ್. ವಿತೌಟ್ ದ ಹೋಲಿ ಸ್ಪಿರಿಟ್ ವಿ ಕೆನಾಟ್ ಡೂ ಎನಿಥಿಂಗ್. ದೆನ್ ಹೌ ಟು ಗೆಟ್ ದ ಹೋಲಿ ಸ್ಪಿರಿಟ್? ಪವಿತ್ರಾತ್ಮನನ್ನು ಹೊಂದಿಕೊಳ್ಬೇಕಂದ್ರೆ ಏನ್ ಮಾಡಬೇಕು? ಸೊ ಕೀಪ್ ಯುವರ್ ಸೆಲ್ಫ್ ಹೋಲಿ. ನಿನ್ನನ್ನು ನೀನೇ ಪವಿತ್ರತೆಯಲ್ಲಿ ಕಾಪಾಡ್ಕೋ. ದಟ್ ಇಸ್ ಎನಫ್. ಅದಕ್ಕೆ ಯಾವ ಪಾದ್ರಿಯನ್ನ ಕರ್ಕೊಂಡ್ಬಂದು ಉಪವಾಸ ಕೂರುವಂತ ಅವಶ್ಯಕತೆ ಇಲ್ಲ. ಕೀಪ್ ಯುವರ್ ಸೆಲ್ಫ್ ಹೋಲಿ. ಡೋಂಟ್ ಚೇಂಜ್ ಯುವರ್ ಡಿನಾಮಿನೇಷನ್. ಬಿ ದೇರ್ ವೇರ್ ಎವರ್ ಯು ಆರ್. Only thing, you should keep yourself holy. You should live according to the word of God. ದೇವರ ವಾಕ್ಯಾನುಸಾರವಾಗಿ ನೀನು ಬದುಕಬೇಕು. ಆರ್ ಯು ರೆಡಿ ಫಾರ್? ಇದಕ್ಕೆ ನೀವು ಸಿದ್ಧರಿದ್ದೀರಾ? ಅದು ಬಿಟ್ಟು ಮೆಗಾ ಚರ್ಚು, ಆ ಚರ್ಚು, ಈ ಚರ್ಚು, ಅಲ್ಲಿ ಕಾಣಿಕೆ, ಇಲ್ಲಿ ಕಾಣಿಕೆ. ವೈ ಯು ಆರ್ ವೇಸ್ಟಿಂಗ್ ಯುವರ್ ಮನಿ? ಯಾಕೆ ವ್ಯರ್ಥಪಡಿಸ್ತಾ ಇದ್ದೀರಾ? ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ ಪ್ರಕಾರವಾಗಿ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. When the Holy Spirit will come upon you, you will empowered with. Then you will preach. ಆಮೇಲೆ ನೀವು ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಭೂಮಿಯ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗ್ತೀರಾ. Then the Holy Spirit will give what to speak. ಯೇಸು ಸ್ವಾಮಿ ಹೇಳಿದ್ದಾನೆ, ಸೊ ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಕಾರಿಗಳ ಮುಂದೆ ಎಳ್ಕೊಂಡು ಹೋಗ್ತಾರೆ. ಡೋಂಟ್ ವರಿ ವಾಟ್ ಟು ಸ್ಪೀಕ್. ದ ಹೋಲಿ ಸ್ಪಿರಿಟ್ ವಿಲ್ ಗಿವ್ ಯು ವಾಟ್ ಯು ಟೆಲ್. ಪವಿತ್ರಾತ್ಮನು ಕೊಡ್ತಾನೆ ಏನ್ ಮಾತಾಡಬೇಕು ಎಂಬುದಾಗಿ.
ಕೀಪ್ ಯುವರ್ ಸೆಲ್ಫ್ ಹೋಲಿ. ಯು ವಿಲ್ ಫಿಲ್ ವಿತ್ ದ ಹೋಲಿ ಸ್ಪಿರಿಟ್. ನಿಮ್ಮನ್ನು ನೀವೇ ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳ್ರಿ. ಪವಿತ್ರಾತ್ಮನಿಂದ ನೀವು ತುಂಬಿಕೊಳ್ತೀರಾ. ಆಗ ನಿಮ್ಮ ಸಂಗಡಿಗರೊಟ್ಟಿಗೆ ಮಾತನಾಡುವುದಕ್ಕೆ ಬೇಕಾದ ಮಾತುಗಳನ್ನು ದೇವರ ಪವಿತ್ರಾತ್ಮನು ಕಾಲ ಕಾಲಗಳಲ್ಲಿ ನಿಮ್ಮ ಬಾಯಿಯ ಮೂಲಕವಾಗಿ ಹೇಳಿಸ್ತಾನೆ. ಅದರ ಮೂಲಕವಾಗಿ ಅವರ ಜೀವಿತದಲ್ಲಿ ಸತ್ಯ ದೇವರ ಪರಿಚಯ ಆಗ್ತದೆ. ಇದಕ್ಕಿಂತಲೂ ಶ್ರೇಷ್ಠವಾದ ಸೇವೆ ಬೇರೆ ಯಾವುದೂ ಇಲ್ಲ ಪ್ರಿಯರೇ. ಮರಿಯಳು, ಆಕೆಗೆ ಇದ್ದಂತಹ ಭಕ್ತಿ, ಪುನರುತ್ಥಾನ ಹೊಂದಿದಂತಹ ಕರ್ತನು ಸಂದೇಶದೊಂದಿಗೆ ಕಳುಹಿಸುವಂಥದ್ದನ್ನು ನಾವು ನೋಡ್ತೇವೆ. ಪೌಲನನ್ನ ದೇವರು ಸಶಕ್ತಗೊಳಿಸಿದಂಥದ್ದು ಕೇವಲ ಸುವಾರ್ತೆಯನ್ನು ಸಾರುವುದಕ್ಕೆ ಮಾತ್ರವಲ್ಲ, ಆ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಯುತಿಕನಿಗೆ ತಿರುಗಿ ಜೀವ ಬರುವಂತೆ ಮಾಡುವಂತೆ ಮಾಡಿತು. ಆದಿಕಾಂಡ ಪುಸ್ತಕದಲ್ಲಿ ಯಾಕೋಬನ ಕುರಿತಾಗಿ ನಾವು ನೋಡ್ತೇವೆ. ಯಾಕೋಬ ತನ್ನ ಅಣ್ಣನಿಗೆ ಭಯಪಟ್ಟು ತನ್ನ ತಾಯಿಯ ಅಣ್ಣನ ಮನೆಗೆ ಯಾತ್ರೆ ಮಾಡ್ತಾ ಇದ್ದಾನೆ. ರಾತ್ರಿಯ ಜಾವ, ಸಹಾಯಕ್ಕೆ ಯಾರೂ ಇಲ್ಲ, ಒಬ್ಬಂಟಿಗನಾಗಿದ್ದಾನೆ. ಬೇರ್ಷೆಬಗೆ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಆತ ಏನ್ ಮಾಡ್ದ, ಒಂದು ಕಲ್ಲನ್ನ ದಿಂಬಾಗಿ ಇಟ್ಕೊಂಡು ಮಲಗಿಬಿಟ್ಟ. ನೋಡಿ, ಚೊಚ್ಚಲ ಮಗ ಯಾರು? ಎಸಾವ. ಏನ್ ಮಾಡ್ದ, ತನ್ನ ಚೊಚ್ಚಲುತನವನ್ನ ಮಾರ್ಬಿಟ್ಟ. ಅದು ಮಾತ್ರವಲ್ಲ, ಆತ ಏನ್ ಮಾಡ್ದ, ಕಾನಾನ್ಯರ ಹೆಣ್ಣನ್ನ ಮದುವೆ ಆದ, ಅನ್ಯ ಜನರ ಜನಾಂಗದರೊಟ್ಟಿಗೆ ಬಳಕೆ ಮಾಡಿಕೊಂಡ. ಇದು ಯಾಕೋಬನಿಗೂ ಸರಿ ಕಾಣಲಿಲ್ಲ, ಇದು ಇಸಾಕನಿಗೂ ಸರಿ ಕಾಣಲಿಲ್ಲ, ರೆಬೆಕ್ಕಳಿಗೂ ಸರಿ ಕಾಣಲಿಲ್ಲ. ನೋಡಿ, ಇಸಹಾಕನಿಗೆ ಹೆಣ್ಣು ತರುವುದಕ್ಕೆ ಅಬ್ರಹಾಮ ತನ್ನ ಸ್ವಂತ ಜನರ ಬಳಿಗೆ ಕಳುಹಿಸುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ಇಸಹಾಕನ ಮಗನಾದಂತಹ ಏಸಾವ ಕಾನಾನ್ಯರೊಂದಿಗೆ ವಿವಾಹಕ್ಕೆ ಏರ್ಪಟ್ಟ. ಇದಕ್ಕೆ ಸರಿ ಕಾಣಲಿಲ್ಲ, ದೇವರಿಗೂ ಸರಿ ಕಾಣಲಿಲ್ಲ. ಸೊ ಇದರ ಫಲವಾಗಿ ಇಸಹಾಕ ಮತ್ತು ರೆಬೆಕ್ಕಳು ಯಾಕೋಬನನ್ನ ಏನ್ ಮಾಡ್ತಾ ಇದ್ದಾರೆ, ಕಾರಾನಿಗೆ ಕಳಿಸ್ತಾ ಇದ್ದಾರೆ. ಒಬ್ಬಂಟಿಗನಾಗಿ ಹೋಗ್ತಾ ಇದ್ದಾನೆ ಯೌವನಸ್ಥನಾದಂತಹ ಯಾಕೋಬ. ಯಾತ್ರೆಯ ಕ್ಷೀಣದಿಂದ ಮಲಗುಬಿಟ್ಟ. ಅಲ್ಲಿ ಅವನು ಒಂದು ಕನಸು ಕಾಣ್ತಾ ಇದ್ದಾನೆ, ಒಂದು ದೊಡ್ಡ ಗೋವೇಣಿ, ಒಂದು ದೊಡ್ಡ ಹೇಣಿ, ನಿಚ್ಚಣಿ, ಎಲ್ಲಿ ನೆಲದಿಂದ ಆಕಾಶದ ತನಕ ಮುಟ್ಟಿದೆ. ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದಾರೆ. ಪ್ರಿಯರೇ, ನಮ್ಮ ಉದ್ದೇಶ ಸರಿಯಾಗಿದ್ರೆ ದೇವರು ನಮ್ಮನ್ನ ಸಂರಕ್ಷಣೆ ಮಾಡ್ತಾನೆ. ದೇವರ ಸಾನ್ನಿಧ್ಯ ಅಲ್ಲಿ ಅನುಭವಿಸ್ತಾ ಇದ್ದಾನೆ ಯಾಕೋಬ. ಮುಂದಿನ ಚರಿತ್ರೆ ನಮಗೆ ಗೊತ್ತಿರುವುದರಿಂದ ನಾನು ಅದರ ಕುರಿತಾಗಿ ಹೆಚ್ಚಾಗಿ ವಿವರಿಸುವುದಕ್ಕೆ ನಾನು ಹೋಗೋದಿಲ್ಲ. ಅಲ್ಲಿ ನಾವು ಕಾಣುವಂಥದ್ದು, ಅಲ್ಲಿ ಯಾಕೋಬನು ಹೇಳುವಂಥದ್ದು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ. ಕಾರಣ ಯಾಕೋಬ ನಿಷ್ಕಳಂಕನಾಗಿದ್ದ. ಅಲ್ಲಿ ಯಾಕೋಬ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾನೆ, ದೇವರು ನನ್ನನ್ನು ಬರ ಮಾಡಿದ್ರೆ ನಾನೇನ್ ಮಾಡ್ತಾನೆ, ಸೊ ಇಲ್ಲಿ ಒಂದು ಆಲಯವನ್ನ ಕಟ್ತೇನೆ ಎಂಬುದಾಗಿ. ಪ್ರಿಯರೇ, ನಾವು ಯಥಾರ್ಥವಾಗಿ ನನ್ನ ಪ್ರಾರಂಭದಲ್ಲಿ ಹೇಳಿದೆ, ಇಫ್ ಯು ಕೀಪ್ ಅವರ್ ಸೆಲ್ಫ್ ಓಲಿ, ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಂಡ್ರೆ ದ ಹೋಲಿ ಸ್ಪಿರಿಟ್ ವಿಲ್ ಕಮ್ ಅಂಡ್ ವೆಲ್ ಅಮಾಂಗ್ ಅಸ್. ದೇವರ ಪವಿತ್ರಾತ್ಮ ನಮ್ಮಲ್ಲಿ ಬಂದು ವಾಸ ಮಾಡ್ತಾನೆ. ಸೊ ಯಾವಾಗ ದೇವರ ಪವಿತ್ರಾತ್ಮ ನಮ್ಮಲ್ಲಿ ಬಂದು ವಾಸ ಮಾಡ್ತಾನೆ, ಆಗ
He will empower us to preach. ಸುವಾರ್ತೀಕರಣಕ್ಕೆ ನಮ್ಮನ್ನು ಏನು ಮಾಡ್ತಾನೆ? ಸಶಕ್ತಗೊಳಿಸ್ತಾನೆ. ಇದು ಅನೇಕರು ಹೇಳುವಂಥದ್ದು, ನನ್ನಿಂದ ಸಾಧ್ಯವಿಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ, ಪದಗಳು ಬರ್ತಾ ಇಲ್ಲ, ಕಾಲು ನಡುಗುತ್ತೆ. ಕಾರಣ, we are not filled with the Holy Spirit. Why? We are not keeping our life holy. 29ನೇ ಕೀರ್ತನೆಯಲ್ಲಿ ನಾವು ನೋಡಿದ್ವಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳ್ರಿ. ಪೌಲ ಹೇಳ್ತಾ ಇದ್ದಾನೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ವಿವೇಕಪೂರ್ವಕವಾದ ಆರಾಧನೆ. ದೇವರು ನಮ್ಮಿಂದ ಬಯಸುವಂಥದ್ದು ಒಂದು ಪವಿತ್ರವಾದ ಜೀವಿತ. ಈ ಪವಿತ್ರವಾದ ಜೀವಿತವನ್ನು ನಾವು ಜೀವಿಸುವಂಥವರಾಗಿದ್ದರೆ 2025ರಲ್ಲಿ ನಮ್ಮ ಮೂಲಕವಾಗಿ ಯಾವ ರೀತಿಯಾಗಿ ಯಹೂದ್ಯರಿಂದ ಧಿಕ್ಕರಿಸಲ್ಪಟ್ಟಂತಹ ಮಹಿಳೆಯನ್ನ ದೇವರು ಅಪೋಸ್ತಲರಿಗೆ ಒಂದು ಸಂದೇಶದೊಟ್ಟಿಗೆ ಕಳುಹಿಸಿಕೊಟ್ಟನೋ, ಹಾಗೆಯೇ ನಮ್ಮನ್ನು ಸಹ ಉಪಯೋಗಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಇದಕ್ಕೆ ಬೇಕಾಗಿರುವಂಥದ್ದು ನಮಗೆ ಆತನಲ್ಲಿರುವಂತಹ ಭಕ್ತಿ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ನಮ್ಮ ಸಂಗಡದಿಂದ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯದ ಗುಣಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ದೇವರೇ, ನಿಮ್ಮ ವಾಕ್ಯವನ್ನು ಸಾರುವುದಕ್ಕೆ ನಮ್ಮನ್ನು ಸಶಕ್ತಗೊಳಿಸಿ ಸ್ವಾಮಿ. ಅನೇಕ ಸಂದರ್ಭದಲ್ಲಿ ಭಯ ನಮ್ಮನ್ನು ಕಾಡ್ತಾ ಇದೆ, ಅನೇಕ ಸಂದರ್ಭದಲ್ಲಿ ಮಾತುಗಳು ನಮ್ಮಿಂದ ಹೊರಬರ್ತಾ ಇಲ್ಲ ಸ್ವಾಮಿ. ಆದರೆ ಈ ಮುಂಜಾನೆಯಲ್ಲಿ ಮತ್ತೊಂದು ಆವೃತ್ತಿ ನಮ್ಮನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮನ್ನು ಶುದ್ಧಿಪಡಿಸಿ ಪವಿತ್ರಾತ್ಮನ ಬಲದಿಂದ ಯುದಾಯದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಯುದಾಯದಲ್ಲಿಯೂ ಸಮರ್ಯದಲ್ಲಿಯೂ ಭೂಮಿಯ ಕಟ್ಟ ಕಡೆಯವರೆಗೆ ನಿನಗೆ ಸಾಕ್ಷಿಗಳಾಗುವಂತೆ ನಮ್ಮನ್ನು ಉಪಯೋಗಿಸುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ವಾಕ್ಯವನ್ನು ಕೇಳಿಸಿಕೊಂಡಂಥ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. 2025 ಇವರ ಪ್ರತಿಯೊಬ್ಬರ ಜೀವಿತದಲ್ಲಿ ಯಥಾರ್ಥವಾದಂತಹ ಒಂದು ಎಂಪವರ್ಡ್ ಲೈಫ್ ಆಗಿ ಮಾರ್ಪಡಲೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇಲೆ ದೇವರು ಈ ಮುಂಜಾನೆಯಲ್ಲಿ ಮತದಾವರ್ತಿ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ.